Hello everyone, I am G. Shivaprakash here. I am a law student and author of Contract Law and BNS. So I will discuss in this paper January-February 2026 question paper. I will discuss problem-based questions and short notes. I will explain in both the languages, in English and in Kannada. So before I begin, I want to say about my books. This is the book BNS which I wrote. That is Bharatiya Nyaya Sanhita 2023. So I will explain about this book, and later after 1 or 2 minutes I will begin the discussion about the paper. So in this book I covered from 2018 to 2026 question papers, entire question papers, and 3 years fully completed, like 100 marks pattern, fully solved questions and answers. So remaining everything I covered only problem based and uh, short notes. And this price is 1350. So what I recommend you all, please do not purchase right now this book. ಸೊ ಇವಾಗ ನೀವು ಈ ಬುಕ್ಸ್ನ ಈ ಬಿ ಎನ್ ಎಸ್ ಬುಕ್ ನಂದು ಈಗ ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ನಾರ್ಮಲಿ ಏನಾಗುತ್ತೆ, ಆಥರ್ ಅಥವಾ ಯಾರೇ ಇರಲಿ ಬುಕ್ನ ಪರ್ಚೇಸ್ ಮಾಡಕ್ಕೆ ಹೇಳ್ತಾರಲ್ಲ, ಐ ಆಮ್ ದ ರೇರೆಸ್ಟ್ ಪರ್ಸನ್ ಹೂ ಟೆಲ್ಲಿಂಗ್ ದಟ್ ನಾಟ್ ಪರ್ಚೇಸ್ ರೈಟ್ ನಾವು. ಬಿಕಾಸ್ ನಿಮಗೆ ಎಕ್ಸಾಮ್ ಆನ್ 29th. ಈವನ್ ಒನ್ ಡೇ ಫಾರ್ ಟುಮಾರೋ, ನಾಳೆ ಒಂದು ದಿವಸದಲ್ಲಿ ಯು ಕಾಂಟ್ ಏಬಲ್ ಟು ಫಿನಿಶ್ ದಿಸ್ ಬುಕ್ ಬಿಕಾಸ್ ಇಟ್ ಈಸ್ 1086 pages, more than 1000 pages. ಸೊ ಅದಕ್ಕೆ ಮೈ ಸಜೆಷನ್ ರೈಟ್ ನೌ, ಡೋಂಟ್ ಆರ್ಡರ್ ನಾವು. ಈವನ್ ಯು ಆರ್ಡರ್ ಇಟ್ ಟೇಕ್ಸ್ 10 days. ಸೊ ಬಿಫೋರ್ ದ ಎಕ್ಸಾಮ್ ರೀಚ್ ಆಗಲ್ಲ. ಸೊ ಐ ಆಲ್ಸೋ ದಿಸ್ ಬುಕ್ ಆಲ್ಸೋ ಅವೈಲಬಲ್ ಇನ್ ಆನ್ಲೈನ್, ಸೊ ಸಾಫ್ಟ್ ಕಾಪಿ ಇದೆ. So what my recommendation, if you are focusing on 29th exam, right now stick on your materials and focus on this problem based whatever I'm explaining question paper discussions. So if you don't have notes, any notes, you don't have notes, you not attended regular classes, then I recommend you, like there are 100 pages free samples about this book in Amazon Kindle. So 100 pages are free for everyone. You can read it that maybe one question is possible out of that 100 pages, 1 or 2 questions, 16 marks is possible. But what I recommend right now, you need to, if you have material, don't go start to use new material. So if you don't have, then you can access, that is Amazon Kindle. If you are the Amazon subscriber, then it is free of cost. Entire book is free of cost, that is online soft copy. If you are not a subscriber, ನೀವು ಸಬ್ಸ್ಕ್ರೈಬರ್ ಅಲ್ಲ ಅಂದರೆ ಲೈಕ್ ಅಮೆಝಾನ್ ಕಿಂಡಲ್ 1000 ರೂಪಿ ಪರ್ ಇಯರ್ದು ಸಬ್ಸ್ಕ್ರಿಪ್ಷನ್ ತೊಗೊತಾರೆ ನಾರ್ಮಲಿ ಸ್ಟೂಡೆಂಟ್ಸು. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಟ್ ಈಸ್ 400 ಫಾರ್ ಲೈಫ್ ಟೈಮ್ ಆಕ್ಸೆಸ್ಸು. ಸೊ ನಾನು ಆನ್ಲೈನ್ ಆಕ್ಸೆಸ್ ಯಾಕೆ ಮಾಡಿಸ್ದೆ ಅಂದರೆ, ಬಿಕಾಸ್ ನಾನು ಇಂಟರ್ನ್ಶಿಪ್ಪಲ್ಲಿ ಕೋರ್ಟಲ್ಲಿ ಅಬ್ಸರ್ವ್ ಮಾಡಿದೆ, ಲೈಕ್ ಈ ಬುಕ್ ತೊಗೊಂಬರೋದು ಕಡಿಮೆ ಆಗಿದೆ ಅಡ್ವೊಕೇಟ್ಸ್ದು. ಟ್ಯಾಬ್, ಲ್ಯಾಪ್ಟಾಪು, ಕಂಪ್ಯೂಟರ್ ತರೋಕ್ಕಾಗಲ್ಲ, ಲ್ಯಾಪ್ಟಾಪ್ಸು ಮತ್ತು ಲಾರ್ಜರ್ ಟ್ಯಾಬು, ಪೆನ್ ಮೇಡ್ ಲ್ಯಾಪ್ಟಾಪ್ ಅದನ್ನೆಲ್ಲ ತಗೊಂಬರ್ತಾರೆ, ಲೈಕ್ ಟಚ್ ಸ್ಕ್ರೀನು, ಆ್ಯಂಡ್ ದೇ ವಿಲ್ ಫೈಂಡ್ ಔಟ್ ಎವ್ರಿಥಿಂಗ್, ಬುಕ್ ಎಲ್ಲ ಅದರಲ್ಲೇ ಬಂದ್ಬಿಡುತ್ತೆ. ಸೊ ಏನು ಆರ್ಗ್ಯೂ ಮಾಡಬೇಕಾ ಅದನ್ನ ನೋಡಿಕೊಂಡು, ಟ್ಯಾಬ್ನ ನೋಡಿಕೊಂಡು ದೇ ಆರ್ಗ್ಯೂ ಅಡ್ವೊಕೇಟ್ಸ್. ಸೊ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ನಿಂದ ಐ ವಿಲ್ ಕವರ್ಡ್ ಆ ಥರ ಬುಕ್ ಪ್ರಿಪೇರ್ ಮಾಡಿದೆ. ಸೊ ಈವನ್ ನೀವು ಯಾವುದೇ ಸೆಕ್ಷನ್ ಟೈಪ್ ಮಾಡಿದ್ರು ಅದರಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಆ ಪೇಜಿಗೆ ಬಂದು ನೀವು ಲ್ಯಾಂಡ್ ಮಾಡ್ತೀರಾ. ಸೊ ಅದಕ್ಕೆ ನಾನು ಡಿಜಿಟಲ್ ಆಕ್ಸೆಸ್ಸು ಮಾಡಿದ್ದೀನಿ. ಸೊ ದಿಸ್ ಈಸ್ ಹಾರ್ಡ್ ಕಾಪಿ 1350. ಐ ನೋ ದ್ಯಾಟ್ ಇಟ್ ಈಸ್ ಕಾಸ್ಟ್ಲಿ ಅನಿಸುತ್ತೆ, ಬಿಕಾಸ್ ಬೇರೆ ಆಕ್ಟಿವ್ ಇನ್ಕ್ಲೂಡ್ ಆಯಿತು, ಕ್ವಶನ್ ಪೇಪರ್ ಇನ್ಕ್ಲೂಡ್ ಆಯಿತು, ಸೊ ನನ್ನ ಓನ್ ಎಕ್ಸ್ಪ್ಲನೇಷನ್ ಇನ್ಕ್ಲೂಡ್ ಆಯಿತು, ಲೈಕ್ ವೇರಿಯಸ್ ಕ್ವಶನ್ ಪೇಪರ್, ಎಂಟೈರ್ ಕ್ವಶನ್ ಪೇಪರ್ ಇದರಲ್ಲಿ ಮರ್ಜ್ ಮಾಡಿದ್ದೀನಿ, ಫ್ಲೋ ಚಾರ್ಟ್ ಮಾಡಿದ್ದೀನಿ, ಲೈಕ್ ಟೇಬಲ್ಸ್ ಮಾಡಿದ್ದೀನಿ. ಇಟ್ ಟೇಕ್ಸ್ ಈವನ್ ಐ ಅನೇಬಲ್ ಟು ಬಿಲೀವ್ 1000 ಪೇಜ್ನ ನಾನು ಕ್ರಾಸ್ ಮಾಡಿದೆ ಅಂತ. ಆಫ್ಟರ್ ದಟ್ 1086 ಪೇಜ್ ಆದಮೇಲೆ ಗೊತ್ತಾಯಿತು. ಸೊ ವಾಟ್ ಈಸ್ ಮೈ ಸಜೆಷನ್ ಅಬೌಟ್ ದಿಸ್ ಈಸ್, ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ನೆಕ್ಸ್ಟ್ ಸೆಮಿಸ್ಟರ್, ನೆಕ್ಸ್ಟ್ ಸೆಮ್ ಎಕ್ಸಾಮ್ ಇದೆ, ಇವಾಗ ನೀವು ಬರೀತಿಲ್ಲ, ಅಥವಾ ನೀವು ಸೆಕೆಂಡ್ ಸೆಮ್ಮು 5 years ಕೋರ್ಸು 4th ಸೆಮ್ಮಲ್ಲಿ ಇದೆ BNS, ದೆನ್ ಯು ಕ್ಯಾನ್ ಪರ್ಚೇಸ್ ದಿಸ್ ಆ್ಯಂಡ್ ರೀಡ್ ಇನ್ ಎ ಡೇ 10 pages ಪ್ಲಾನ್ ಮಾಡಿಕೊಂಡು ಓದಿ. ಸೊ ಯು ಕ್ಯಾನ್ ಕವರ್ ಇಟ್. ಸೊ ದಿಸ್ ಈಸ್ ಆ್ಯಂಡ್ ಐ ಟ್ರೈಡ್ ಟು ಕೀಪ್ ದ ಪ್ರೈಸ್ ಅಟ್ 1000 ರೂಪಿ, ಬಿಲೋ 1000. ಬಟ್ ನನ್ನ ಸೆಲ್ಫ್ ಪಬ್ಲಿಷರು, ಲೈಕ್ ಟ್ರೆಡಿಷನಲ್ ಪಬ್ಲಿಷರ್ ಥರ ಲಾರ್ಜ್ ಪಬ್ಲಿಷರ್ ಇಲ್ಲ. ಅದರಲ್ಲಿ ಏನಾಗುತ್ತೆ, ಟ್ರೆಡಿಷನಲ್ ಪಬ್ಲಿಷರಲ್ಲಿ ಯು ಕ್ಯಾನ್ ಗಿವ್ ಲೈಕ್ 1000 books ಆಫ್ ಡಿಮ್ಯಾಂಡ್ ಕೊಟ್ಬಿಟ್ಟು, ಲೈಕ್ ಸಂಪ್ನಾ ಬುಕ್ ಸ್ಟೋರ್, ವೇರಿಯಸ್ ಲೈಬ್ರರೀಸಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ.
ಸೊ ಅಲ್ಲಿ ಏನಾಗುತ್ತೆ, ಕಾಸ್ಟ್ ಕಮ್ಮಿ ಆಗುತ್ತೆ, MRP ಕಮ್ಮಿ ಆಗುತ್ತೆ. ಬಟ್ ಇದು ಪ್ರಿಂಟ್ ಆನ್ ಡಿಮ್ಯಾಂಡ್. ಸೊ ನೀವು ಆರ್ಡರ್ ಮಾಡಿದ್ರೆ ಪ್ರಿಂಟ್ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಸೊ ಜಸ್ಟ್ ಇನ್ ಟೈಮ್ ಯೂಸ್ ಮಾಡಿದೆ, ಅದು ಜಪಾನೀಸ್ ಕಾನ್ಸೆಪ್ಟ್. ಸೊ ಪ್ರಿಂಟ್ ಆನ್ ಟೈಮ್ ಅಂದ್ರೆ ಸ್ಪೆಷಲಿ ಯಾರು ಆರ್ಡರ್ ಮಾಡ್ತಾರೋ ಅವ್ರಿಗೆ ಮಾತ್ರ ಬರುತ್ತೆ. ಸೊ ಇದು ಒಂದೊಂದು ಆರ್ಡರ್ ಮಾತ್ರ ಆಗುತ್ತಲ್ಲ, ಅದಕ್ಕೆ ಆ ಒಂದು ಆರ್ಡರ್ಗೆ ಅವ್ರು ಪ್ರೊಸೆಸಿಂಗ್ ಮಾಡ್ತಾರಲ್ಲ, ಅದಕ್ಕೆ ರೇಟ್ ಜಾಸ್ತಿ ಇದೆ ಅದು. ಸೊ ಅದಕ್ಕೆ ನಾನು ಆನ್ಲೈನ್ ಆಕ್ಸಿಸು ಕೊಟ್ಟಿದ್ದೀನಿ. ಸೊ ಇಟ್ ಈಸ್ ಎ ಕ್ವಿಕ್ ಅಂತ. ಸೊ ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಕ್ವಶನ್ ಪೇಪರ್ ಡಿಸ್ಕಷನ್. ಸೊ ಅಗೇನ್ ಎಲ್ಲ ಲಾ ಅಲ್ಲಿ ಎಲ್ಲ ಸೆಮ್ಮಲ್ಲೂ ಇವಾಗವರೆಗೂ 4th ಸೆಮ್ ಏನಾಗಿದೆ, 5th and 6th ನೆಕ್ಸ್ಟ್ ಓದ್ತೀನಿ. ಲೈಕ್ 4th ಸೆಮ್ವರೆಗೂ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ದಿಸ್ ಈಸ್ PNS, ಭಾರತೀಯ ನ್ಯಾಯ ಸಂಹಿತ. ಸೊ ದ ಸಬ್ಸ್ಟೆನ್ಸಿವ್ ಅಫೆನ್ಸಸ್. ಸೊ ಇದ್ರಲ್ಲಿ ನಾವು ನೋಡ್ತೀವಿ ಅಬೇಟ್ಮೆಂಟ್ ಬಗ್ಗೆ, ವಾಟ್ ಈಸ್ ಅಬೇಟ್ಮೆಂಟ್ ಅಂತ. ಸೆಕ್ಷನ್ 45 BNS. ಸೊ IPC ಅಲ್ಲಿ ಏನಿತ್ತು, ಸೊ ನಾನು ಅದ್ರದ್ದು ಒಂದು ಚಾರ್ಟ್ ಮಾಡಿದೆ, IPC ಅಂಡ್ BNS. ಸೊ ನಿಮಗೆ IPC ಕೇಳಲ್ಲ, BNS ಇಂಪಾರ್ಟೆಂಟ್ ಆ ಸೆಕ್ಷನ್. ಬಟ್ IPC ನಿಮ್ಗೆ ಗೊತ್ತಿರಬೇಕು. ರೀಸನ್ ಏನು, 23 ಮುಂಚೆ ಕೇಸ್ ಆಗಿದ್ದು ನಿಮಗೆ ಬರುತ್ತಲ್ಲ ಆಸ್ ಅನ್ ಅಡ್ವೊಕೇಟ್, ಅವಾಗ ನೀವು IPC ಪ್ರಕಾರ ಆರ್ಗ್ಯೂ ಮಾಡಬೇಕು. ಅದಕ್ಕೆ ನಿಮ್ಗೆ IPCನೂ ಗೊತ್ತಿರಬೇಕು. 23 ಆಮೇಲೆ ಆಗಿರೋ ಕೇಸ್ನೆಲ್ಲ ನೀವು BNS ಅಪ್ಲೈ ಮಾಡಬೇಕು. ಸೊ ಕ್ರಿಮಿನಲ್ ಟ್ರೆಸ್ಪಾಸ್ ಬರುತ್ತೆ, ಸಾಲಿಟರಿ ಕನ್ಫೈನ್ಮೆಂಟ್ ಅಗೇನ್. ಸೊ ಸಾಲಿಟರಿ ಕನ್ಫೈನ್ಮೆಂಟ್ ಸೀರಿಯಸ್ ಅಫೆನ್ಸಸ್ಗೆ ಈ ಪನಿಷ್ಮೆಂಟ್ ಕೊಡ್ತಾರೆ, ಸೊ ಹೀನಿಯಸ್ ಕ್ರೈಮ್ಗೆ. ಸೊ ಅಪ್ಲೈಡ್ ಕ್ರಿಮಿನಲ್ ಲಾ ಇಲ್ಲಿ IRAC ಮೆಥಡ್, ನಾವು ಅದು ಪ್ರಾಬ್ಲಮ್ ಬೇಸ್ಡ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅಬೇಟ್ಮೆಂಟ್ 80. ಲೆಟ್ಸ್ ಮೂವ್ ಆನ್ 80. ಸೊ ಇಲ್ಲಿ ಡಿಫೈನಿಂಗ್ ಅಬೇಟ್ಮೆಂಟ್ ಅಂಡರ್ ಸೆಕ್ಷನ್ 45 ಆಫ್ BNS. ಸೊ ಇದು ನಿಮ್ಗೆ IPC 107 ಅಲ್ಲಿ ಬರುತ್ತೆ. ಸೆಕ್ಷನ್ 107 IPC occurs when a person instigate, conspires or intentionally aids another person to commit an offense. ಸೊ ನಾನು ಏನೇನು ಈ ಮೆಟೀರಿಯಲ್ ತಗೊಂಡಿದ್ದೀನಿ, ಈ ಬುಕ್ಕಿಂದನೇ ತಗೊಂಡಿದ್ದೀನಿ. ಸೊ ನಾನು ಏನು ಮೆಟೀರಿಯಲ್ ಮಾಡಿದ್ದೀನಿ, ಜಸ್ಟ್ ಡಿಫ್ರೆನ್ಸ್ ಇದು ಬುಕ್ಕಲ್ಲಿದೆ, ಅದು PPT. ಸೊ ವೆನ್ ಇನ್ಸ್ಟಿಗೇಟ್ ಅಂದ್ರೆ ಏನು, ಲೈಕ್ ಇವಾಗ ಇನ್ಸ್ಟಿಗೇಟ್ ಮಾಡೋದು, ಕನ್ಸ್ಪೈರ್ ಆರ್ ಇಂಟೆನ್ಷನಲಿ ಏಡ್ ಅನದರ್ ಪರ್ಸನ್ ಟು ಕಮಿಟ್ ಅನ್ ಅಫೆನ್ಸ್. ಇವಾಗ ಇನ್ನೊಬ್ಬರು ಪರ್ಸನ್ ಇಷ್ಟ ಇರಲ್ಲ ಆ ಪರ್ಸನ್ ಅಂದ್ರೆ, ಲೈಕ್ ದ್ವೇಷ ಇರುತ್ತೆ, ಕೋಪ ಇರುತ್ತೆ. ಸೊ ಏನ್ ಮಾಡ್ತಾರೆ, ಇನ್ಸ್ಟಿಗೇಟ್ ಮಾಡ್ತಾರೆ. ಇನ್ಸ್ಟಿಗೇಟ್ ಅಂದ್ರೆ ಎಂಕರೇಜ್ ಮಾಡೋದು. ಸೊ ಅವ್ರಿಗೂ ನಾ ಕೋಪ ಬರೋ ತರ, ಲೈಕ್ ಇನ್ಸ್ಟಿಗೇಟ್ ಅಬೇಟ್ಮೆಂಟ್, ಅವ್ರನ್ನ ಎಂಕರೇಜ್ ಮಾಡೋದು, ಲೈಕ್ ಯು ಕ್ಯಾನ್ ಸುಸೈಡು ಅಥವಾ ರಾಂಗ್ ವೇ ಅಲ್ಲಿ ತೋರ್ಸೋದು, ಇನ್ನೊಬ್ಬರಿಗೆ ಎಂಕರೇಜ್ ಮಾಡೋದು, ಹೌದು ನೀವು ಆ ಕ್ರೈಮ್ ಮಾಡಿ, ಸೊ ಮರ್ಡರ್ ಮಾಡಿ, ಅದೇನಾಗುತ್ತೆ ಎಂಕರೇಜ್ ಮಾಡಿ ಇನ್ಸ್ಟಿಗೇಟ್ ಮಾಡ್ತಿದ್ದೀರಾ. ಲೈಕ್ ಕನ್ಸ್ಪೈರ್ ಇಂಟೆನ್ಷನಲಿ ಏಡ್ ಅಂದ್ರೆ ನಿಮಗೆ ಮೆಂಟಲಿ ಇಂಟೆನ್ಷನ್ ಇದೆ, ಯಾವಾಗಲೂ ಕ್ರೈಮ್ ಆಗಬೇಕು ಅಂದ್ರೆ ದೇರ್ ನೀಡ್ ಟು ಬಿ 2 ಕಂಡೀಷನ್ ಟು ಫುಲ್ಫಿಲ್. ಒನ್ ಈಸ್ ಆಕ್ಟರಿಯಸ್, ಅನದರ್ ಇಸ್ ಮೆನ್ಷರಿಯ. ಆಕ್ಟರಿಯಸ್ ಅಂದ್ರೆ ಏನು, ಲೈಕ್ ನಿಮ್ಮ ಆಕ್ಷನ್ ಇಂದ ಗೊತ್ತಾಗ್ಬಿಡುತ್ತೆ. ಇಫ್ ಯು ವಾಂಟ್ ಟು ಕಿಲ್ ಸಮ್ ಒನ್, ಎಕ್ಸಾಂಪಲ್ take, if I want to kill someone, I need any instrument or knife ಏನಾದ್ರು ಇಟ್ಕೊಂಡು ಇಫ್ ಐ ಕಿಲ್, ದಟ್ ಈಸ್ ಆಕ್ಟರಿಯಸ್. ಸೊ ಮೆನ್ಷರಿಯ ಅಂದ್ರೆ ಏನು, ನನಗೆ ಇಂಟೆನ್ಷನ್ ಇರಬೇಕು ಆ ಪರ್ಸನ್ನ ಡೆತ್ ಮಾಡಲೇಬೇಕು, ಮರ್ಡರ್ ಮಾಡಲೇಬೇಕು, ನನಗೆ ಆ ಪರ್ಸನ್ ಅಂದ್ರೆ ಇಷ್ಟ ಇಲ್ಲ. ಸೊ ಅದೇನಾಗುತ್ತೆ, ಮೆನ್ಷರಿಯ ಆಗುತ್ತೆ, ಇಂಟೆನ್ಷನ್. ಸೊ ನಿಮಗೆ ಆಲ್ರೆಡಿ ಗೊತ್ತಿದ್ರೆ, ಲೈಕ್ ಕ್ರೈಮ್ ಆಗಕ್ಕೆ 2 ಇರಬೇಕು. ಸೊ ನನಗೆ ಇಂಟೆನ್ಷನ್ ಇತ್ತು, ಲೈಕ್ ಆ ಪರ್ಸನ್ ಮರ್ಡರ್ ಮಾಡಬೇಕು, ಬಟ್ ಮಾಡಲೇ ಇಲ್ಲ, ಅದೇನಾಯ್ತು, ಆಕ್ಟರಿಯಸ್ ಆಬ್ಸೆಂಟ್ ಇದೆಯಲ್ಲ, ಸೊ ಮೆನ್ಷರಿಯ ಇದೆ, ಅದು ಕ್ರೈಮ್ ಆಗಲ್ಲ. ಸೊ ಆಕ್ಟರಿಯಸ್ ಆಯ್ತು, ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಹೋಗ್ತಿದ್ದೆ ರೋಡಲ್ಲಿ, ಯಾರೋ ಒಬ್ಬ ನನ್ನ ಲೈಕ್ ಥೆಫ್ಟ್ ಮಾಡಕ್ಕೆ ಅಥವಾ ನನ್ನ ಮರ್ಡರ್ ಮಾಡಕ್ ಬಂದ, ಅದ್ರಲ್ಲಿ ನಾನು ಪ್ರೊಟೆಕ್ಟ್ ಮಾಡೋವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ಏನ್ ಆ ನೈಫು ಅವ್ರಿಗೆ ಚುಚ್ಕೊಂಡ್ಬಿಟ್ಟು ಅವ್ರು ಸತ್ತೋಗ್ಬಿಟ್ಟು, ನನಗೆ ಇಂಟೆನ್ಷನ್ ಇರಲಿಲ್ಲ. ಆಕ್ಟರಿಯಸ್, ಮೇ ಬಿ ನಾನು ಆ ನೈಫ್ನ ಇಟ್ಕೊಂಡ್ಬಿಟ್ಟೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಲೈಫ್ನ ಸೇವ್ ಮಾಡೋಕ್ಕೆ, ಲೈಕ್ ಡಿಫೆನ್ಸ್ ಅಂತೀವಿ, ಸೆಲ್ಫ್ ಡಿಫೆನ್ಸ್, ನನ್ನ ಲೈಫ್ನ ಸೇವ್ ಮಾಡೋಕ್ಕೆ ಐ ಕಿಲ್ಡ್ ದಟ್ ಅಪೋನೆಂಟ್ ಪರ್ಸನ್. ಇದೇನಾಯ್ತು, ಲೈಕ್ ನನಗೆ ಇಂಟೆನ್ಷನ್ ಇರಲಿಲ್ಲ ಆ ಪರ್ಸನ್ನ ಸಾಯಿಸಬೇಕು ಅಂತ, ಬಟ್ ಆ ಸಿಚುವೇಶನ್ ಆಕ್ಟರಿಯಸ್ ಮಾಡ್ತು. ಸೊ ಇಲ್ಲಿ ಏನಾಗುತ್ತೆ, ನಂದು ಕ್ರೈಮ್ ಇಲ್ಲ, 2 ಇರಬೇಕು, ಮೆನ್ಷರಿಯ ಅಂಡ್ ಆಕ್ಟರಿಯಸ್, 2 ಇದ್ರೆ ಕ್ರೈಮ್ ಆಗುತ್ತೆ. ಸೊ ಕ್ರೈಮ್ ಈಕ್ವಲ್ಸ್ ಟು ಆಕ್ಟರಿಯಸ್ ಪ್ಲಸ್ ಮೆನ್ಷರಿಯ. ಎನಿಥಿಂಗ್ ಇಸ್ ಆಬ್ಸೆಂಟ್, ದಟ್ ಈಸ್ ನಾಟ್ ಎ ಕ್ರೈಮ್. ಸೊ ಇಲ್ಲೇನಾಗುತ್ತೆ, ಇಂಟೆನ್ಷನ್ ಬಂತಲ್ಲ, ಸೊ ಇಂಟೆನ್ಷನ್ ಮತ್ತೆ ಇದು ಆಕ್ಟರಿಯಸ್ ಹೇಗೆ ಬರುತ್ತೆ, ಲೈಕ್ ಇನ್ಸ್ಟಿಗೇಟ್ ಮಾಡ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ. ಸೊ ಕ್ರಿಮಿನಲ್ ಲಯಬಿಲಿಟಿ, ಸೊ ಇನ್ಸ್ಟಿಗೇಟ್, ಲೈಕ್ 1 by 1 ವಿ ವಿಲ್ ಸೆಗ್ರಿಗೇಟ್ ದ ವರ್ಡ್ಸ್. ಎಂಕರೇಜಿಂಗ್, ಲೈಕ್ ನಾನು ಹೇಳಿದೆ, ಎಂಕರೇಜ್ ಮಾಡೋದು, ಲೈಕ್ ಅದನ್ನ ನೆಗೆಟಿವ್ ಆಗಿ. ಪ್ರೊವೋಕಿಂಗ್, ಸೊ ಇನ್ಸಿಟಿಂಗ್, ಲೈಕ್ ಇನ್ಸಿಟಿಂಗ್ ದ ಪರ್ಸನ್ ಟು ಕಮಿಟ್ ದ ಕ್ರೈಮ್, ಅವ್ರನ್ನ ಎಂಕರೇಜ್ ಮಾಡೋದು, ನೀವು ಹಿಂಗೆ ಸುಸೈಡ್ ಮಾಡ್ಕೊಂಬಿಡಿ, ಯು ಆರ್ ಇನ್ ದಿಸ್ ವರ್ಲ್ಡ್ ಇಸ್ ವೇಸ್ಟ್, ಯಾಕಂದ್ರೆ ನೀವು ಒಂದು ಕೆಲಸ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ,
ಸೊ ಈ ತರ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಇನ್ಸ್ಟಿಗೇಟ್ ಎಂಕರೇಜ್ ಮಾಡ್ಬಿಡ್ತಾರೆ ಕ್ರೈಮ್ ಮಾಡಕ್ಕೆ. ಸೊ ಇದು ಲೈಕ್ ಇನ್ಸಿಟಿಂಗ್ ಎ ಪರ್ಸನ್ ಟು ಕಮಿಟ್ ಅ ಕ್ರೈಮ್. ಸೊ ಕಾನ್ಸ್ಪಿರಸಿ ಎಂಗೇಜಿಂಗ್ ವಿತ್ ಒನ್ ಪ್ಲಸ್ ಪರ್ಸನ್ ಇನ್ ಪ್ಲಾನ್. ಸೊ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸೊ ನಾನು ಪ್ಲಾನ್ ಮಾಡ್ತೀನಿ, ಈ ತರ ಮಾಡ್ತೀನಿ, ನೀನು ಆ ತರ ಮಾಡು. ಸೊ ಇಬ್ರು ಸೇರಿ ಆ ಪರ್ಸನ್ ನ ಮರ್ಡರ್ ಮಾಡೋಣ. ಸೊ ಇದೇನಾಯ್ತು, ಪ್ಲಾನ್ ಆಯ್ತು. ಸೊ ಒನ್ ಪರ್ಸನ್ ಇನ್ ಎ ಪ್ಲಾನ್ ಪ್ರೊವೈಡೆಡ್ ಅನ್ ಆಕ್ಟ್ ಇಲ್ಲಿಗಲ್ ಒಮಿಷನ್ ಟೇಕ್ಸ್ ಪ್ಲೇಸ್ ಇನ್ ಪರ್ಸುವೆನ್ಸ್. ಸೊ ಇದು ಕಾನ್ಸ್ಪಿರಸಿ ಆಯ್ತು. ಇಂಟೆನ್ಷನಲಿ ಏಡಿಂಗ್, ಸೊ ಫೆಸಿಲಿಟೇಟಿಂಗ್ ಅಂದ್ರೆ ಹೆಲ್ಪ್ ಮಾಡೋದು ಇಂಟೆನ್ಷನಲಿ. ಸೊ ಆರ್ ಹೆಲ್ಪಿಂಗ್ ಪ್ರೀರಿಯರ್ ಟು ಆರ್ ಟೈಮ್ ಆಫ್ ದ ಕಮಿಷನ್. ಸೊ ಅಂದ್ರೆ ಇವಾಗ ನನಗೆ ಗೊತ್ತು ಆ ಪರ್ಸನ್ ಮರ್ಡರ್ ಮಾಡಕ್ ಹೋಗ್ತಿದ್ದಾರೆ ಅಂತ, ಸ್ಟಿಲ್ ನಾನು ಅವ್ರಿಗೆ ಹೆಲ್ಪ್ ಮಾಡೋದು, ಲೈಕ್ ಇಕ್ವಿಪ್ಮೆಂಟ್ಸ್ ತಗೊಂಡ್ಬಂದ್ ಕೊಡೋದು, ಲೈಕ್ ಇನ್ನೊಂದು ಎಕ್ಸ್ಟ್ರಾ ಗನ್ ತಗೊಳ್ಳಿ, ಅಥವಾ ಫುಡ್ ತಗೊಳ್ಳಿ, ನಿಮ್ ಹೆಲ್ತ್ ಚೆನ್ನಾಗಿದ್ರೆ ಅಲ್ವಾ ನೀವು ಮರ್ಡರ್ ಮಾಡಕ್ಕಾಗುತ್ತೆ. ಇದೇನಾಯ್ತು, ಫೆಸಿಲಿಟೇಟಿಂಗ್. ಇವನ್ ಐ ಆಮ್ ನೋಯಿಂಗ್, ಅನ್ನೋಯಿಂಗ್ ಅಂದ್ರೆ ಓಕೆ ಇನ್ನೋಸೆಂಟ್, ಬಟ್ ನೋಯಿಂಗ್ ನಂಗೆ ಗೊತ್ತಿದ್ರು ಆ ಕ್ರೈಮ್ ನ ತಡಿದೆ ನಾನು ಎಂಕರೇಜ್ ಮಾಡ್ತಿದ್ದೀನಲ್ಲ, ಫೆಸಿಲಿಟೇಟ್ ಮಾಡ್ಕೊಡ್ತೀನಿ, ಅದೇನಾಗುತ್ತೆ, ಅಬೇಟ್ಮೆಂಟ್ ಆಗುತ್ತೆ. ಸೊ ಇನ್ಸ್ಟಿಗೇಟ್ ಮಾಡೋದು ಲೈಕ್ ಎಂಕರೇಜಿಂಗ್, ಕಾನ್ಸ್ಪೈರಿಂಗ್ ಇನ್ನೊಬ್ರ ಜೊತೆ ಪ್ಲಾನ್ ಮಾಡೋದು, ಅಂಡ್ ಇಂಟೆನ್ಷನಲಿ ಏಡಿಂಗ್ ಫೆಸಿಲಿಟೇಟ್ ಮಾಡ್ಕೊಡೋದು. ಸೊ ದೀಸ್ ಆರ್ ಕ್ರಿಮಿನಲ್ ಲಯಬಿಲಿಟಿ. ಸೊ ನಾನು ಇದ್ರದ್ದು ಕೇಸ್ ಲಾ ಹೇಳ್ತೀನಿ, ಸೊ ದಟ್ ಯು ಏಬಲ್ ಟು ಈಸಿಲಿ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಸೊ ರೋಲ್ ಡಿಸ್ಟಿಂಕ್ಷನ್ ಅಂಡ್ ಸಬ್ಸ್ಟಾನ್ಸಿವ್ ಅಫೆನ್ಸ್ ರೂಲ್. ಪರ್ಪಿಟ್ರೇಟರ್, ಸೊ ಒಂದು ಪರ್ಪಿಟ್ರೇಟರ್ ಬರ್ತಾರೆ ಅಂದ್ರೆ ಏನು, ಪರ್ಫಾರ್ಮ್ಸ್ ದ ಫಿಸಿಕಲ್ ಕ್ರಿಮಿನಲ್ ಆಕ್ಟ್. ಯಾರವರು ಪರ್ಫಾರ್ಮ್ ಮಾಡ್ತಾರೆ ಕ್ರಿಮಿನಲ್ ಆಕ್ಟ್ ನ. ಸೊ ಅಬೇಟರ್, ದ ಪರ್ಸನ್ ಬಿಹೈಂಡ್ ದ ಸೀನ್. ಸೊ ಇಂಡ್ಯೂಸಿಂಗ್ ಅಂಡ್ ಏಡಿಂಗ್ ಅಂದ್ರೆ ಬಿಹೈಂಡ್ ದ ಸೀನ್ ಇರ್ತಾರೆ, ಪ್ಲಾನ್ ಮಾಡಿರ್ತಾರೆ. ಸೊ ಎಲ್ಲ ಪ್ಲಾನ್ ಮಾಡ್ಬಿಟ್ಟು ಲೈಕ್ ಇವ್ರನ್ನ ಪರ್ಪಿಟ್ರೇಟರ್ನ ಬಿಟ್ಬಿಟ್ಟು, ಸೊ ಅವ್ರನ್ನ ಇನ್ನೊಬ್ಬರನ್ನ ಹೈರ್ ಮಾಡ್ಕೊಂಡು, ಸೊ ಅವ್ರು ಬಿಹೈಂಡ್ ಇರ್ತಾರಲ್ಲ, ಅವ್ರು ಬರಲ್ಲ ಇನ್ಸಿಡೆಂಟ್ ಪ್ಲೇಸ್ ಅಲ್ಲಿ. ಬಟ್ ಯಾಕಂದ್ರೆ ತಪ್ಪಿಸ್ಕೋಬೇಕಲ್ಲ, ನಾಳೆ ಪೊಲೀಸ್ ಎನ್ಕ್ವೈರಿ ಬಂದ್ರೆ, ಕೋರ್ಟ್ ಬಂದ್ರೆ, ಅವ್ರ ಇನ್ಸಿಡೆಂಟ್ ಪ್ಲೇಸ್ ಅಲ್ಲಿ ಇರ್ಲಿಲ್ಲ ಅಂತ ತಪ್ಪಿಸ್ಕೊಳಕ್ಕೆ ಅಬೇಟರ್ ಏನ್ ಮಾಡ್ತಾರೆ, ಬಿಹೈಂಡ್ ದ ಸೀನ್ ಆಕ್ಟ್ ಮಾಡ್ತಿರ್ತಾರೆ ತಪ್ಪಿಸ್ಕೊಳಕ್ಕೆ. ಬಟ್ ಸಿಗಾಕೊಳ್ಳೋದು ಯಾರು, ಪರ್ಪಿಟ್ರೇಟರ್. ಆಮೇಲೆ ಅವರು ಸಿಗಾಕಿಸ್ತಾರೆ, ನನ್ಗೆ ಹೇಳಿದ್ದೆ, ಪ್ಲಾನ್ ಹೇಳಿದ್ದೆ ಅಬೇಟರು ಅಂತ. ಬಟ್ ಏನಾಗುತ್ತೆ, ಬಿಹೈಂಡ್ ದ ಸೀನ್ ಆಕ್ಟ್ ಮಾಡ್ತಾರೆ, ಅವ್ರನ್ನ ನಾವು ಅಬೇಟರ್ ಅಂತೀವಿ. ಇಂಡ್ಯೂಸಿಂಗ್ ಆರ್ ಏಡಿಂಗ್, ಸಪೋರ್ಟ್ ಮಾಡೋದು. ಅಂದ್ರೆ ಇವಾಗ ನೀವು ಮರ್ಡರ್ ಮಾಡಿ ನಾನು ಆಚೆ ನಿಂತ್ಕೊಂಡು ನೋಡ್ಕೊಂತಿರ್ತೀನಿ, ಯಾರಾದ್ರೂ ಬರ್ತಿದಾರಾ, ಪೊಲೀಸ್ ಬರ್ತಿದಾರಾ, ಬಂದ್ರೆ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ, ನೀವು ಬಂದ್ಬಿಡಿ ಆಚೆ. ಇದೇನಾಯ್ತು, ಫೆಸಿಲಿಟೇಟಿಂಗ್ ಆಯ್ತಲ್ಲ. ಸೊ ನನಗೆ ಗೊತ್ತು ಕ್ರೈಮ್ ಆಗ್ತಿದೆ ಅಂತ, ಸೊ ಅದನ್ನ ನಾನು ಸ್ಟಾಪ್ ಮಾಡಿದೆ, ಎಂಕರೇಜ್ ಮಾಡ್ತಿದ್ದೀನಿ. ಸೊ ಅದೇನಾಗುತ್ತೆ, ರಾಂಗ್ ಆಗುತ್ತೆ. ಸೊ ದಿಸ್ ಇಸ್ ದ ಅಬೇಟರ್. ಸೊ ಅಬೇಟ್ಮೆಂಟ್ ಇಸ್ ರಾಂಗ್, ಆಕ್ಚುಲಿ ಪನಿಷಬಲ್ ಇನ್ ಕ್ರಿಮಿನಲ್ ಲಾ. ಸೊ ಸಬ್ಸ್ಟಾನ್ಸಿವ್ ಅಫೆನ್ಸ್ ರೂಲ್. ಸೊ ಅಬೇಟ್ಮೆಂಟ್ ಇಸ್ ಅ ಸಬ್ಸ್ಟಾನ್ಸಿವ್ ಅಫೆನ್ಸ್ ಇನ್ ಇಟ್ ಸೆಲ್ಫ್. ನಾನು ಹೇಳಿದ್ನಲ್ಲ ಅಫೆನ್ಸ್ ಅಂತ. ಸೊ ಲಯಬಿಲಿಟಿ ಅಟ್ಯಾಚ್ಡ್ ಈವನ್ ಇಫ್ ದ ಟಾರ್ಗೆಟ್ ಅಫೆನ್ಸ್ ಇಸ್ ನೆವರ್ ಕಂಪ್ಲೀಟೆಡ್. ಸೊ ಇವಾಗ ಆ ಅಫೆನ್ಸ್ ಮರ್ಡರ್ ಮಾಡಬೇಕು ಅಂತ ಪ್ಲಾನ್ ಇರುತ್ತೆ, ಬಟ್ ಮರ್ಡರ್ ಆಗಿಲ್ಲ, ಗ್ರೀವಿಯಸ್ ಹರ್ಟ್ ಆಗಿರುತ್ತೆ ಅಥವಾ ಬೇರೆ ಏನಾದ್ರು ಆಗಿರುತ್ತೆ. ಬಟ್ ಇಲ್ಲಿ ನನ್ನ ಟಾರ್ಗೆಟ್ ಅಚೀವ್ ಮಾಡಿಲ್ಲ ಅಂದ್ರು ಪನಿಷ್ ಆಗುತ್ತೆ. ಅಫೆನ್ಸ್ ಇಸ್ ನೆವರ್ ಕಂಪ್ಲೀಟೆಡ್. ಅದು ಕಂಪ್ಲೀಟ್ ಆಗಿಲ್ಲ ಅಂದ್ರು, ಮರ್ಡರ್ ಪ್ಲಾನ್ ಇತ್ತು. ಇವಾಗ ನಾನು ಕೋರ್ಟಲ್ಲಿ ಹೇಳಕ್ಕಾಗಲ್ಲ, ನಂದು ಪ್ಲಾನ್ ಇತ್ತು ಮರ್ಡರು, ಬಟ್ ಗ್ರೀವಿಯಸ್ ಹರ್ಟ್ ಆಯ್ತು ಅಥವಾ ಹರ್ಟ್ ಆಗಿ ಬದುಕಿದ್ದಾರೆ, ಸೊ ನನಗೆ ಪನಿಷ್ ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಅಲ್ಲಿ ಏನಿತ್ತು, ಇಂಟೆನ್ಷನ್ ಇತ್ತು, ಆಕ್ಟರಿಸು ಇತ್ತು. ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಲಕ್ ಅವ್ರು ಸೇವ್ ಆಗಿ, ನಾರ್ಮಲಿ ಮೆನಿ ಕೇಸಸ್ ಸೇವ್ ಆಗಲ್ಲ, ಬಟ್ ಲಕ್ ಅಲ್ಲಿ ಏನಾಗಿದೆ, ಸಮ್ಟೈಮ್ಸ್ ಇವ್ರೇನ್ ಅನ್ಕೊಂಡಿರ್ತಾರೆ, ಮೇ ಬಿ ಡೆತ್ ಆಗಿದೆ ಅನ್ಕೊಂಡಿರ್ತಾರೆ, ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಲಾಸ್ಟ್ ಮಿನಿಟ್ ಟ್ರೀಟ್ಮೆಂಟ್ ದ ಪರ್ಸನ್ ಇಸ್ ಸರ್ವೈವ್. ಸೊ ಇಲ್ಲೇನಾಗುತ್ತೆ, ಆದ್ರೂ ಲಯಬಲ್ ಆಗ್ತಾರೆ ಯಾರು, ಅಬೇಟ್ಮೆಂಟ್ ಬಿಹೈಂಡ್ ದ ಸೀನ್ ಇದ್ರು ಕೂಡ, ಬಿಕಾಸ್ ಅವರೇ ಅಲ್ವಾ ಕ್ರಿಯೇಟರ್. ಲಯಬಿಲಿಟಿ ಅಟ್ಯಾಚಸ್ ಈವನ್ ಇಫ್ ಅಬೇಟಿ ರೆಫ್ಯೂಸಸ್ ಟು ಕ್ಯಾರಿ ಔಟ್ ದ ಆಕ್ಟ್. ಅಂದ್ರೆ ಅಬೇಟಿ ಯಾರಿದ್ದಾರೆ, ಅಬೇಟರ್ ಅಬೇಟಿ ಅಂತ ಬರ್ತಾರೆ. ಸೊ ಅಬೇಟರ್ ಬಿಹೈಂಡ್ ದ ಸೀನ್ ವರ್ಕ್ ಮಾಡ್ತಾರೆ. ಈವನ್ ಅವರು ಅಬೇಟಿ ಏನ್ ರೆಫ್ಯೂಸ್ ಮಾಡಿದ್ರು ಕೂಡ ಲಯಬಲ್ ಆಗ್ತಾರೆ ಯಾರು, ಅಬೇಟರು. ರೀಸನ್ ಏನು, ಯಾಕಂದ್ರೆ ಅವ್ರಿಗೆ ಪ್ಲಾನ್ ಇತ್ತಲ್ಲ, ಆ ಪ್ಲಾನ್ ಇಂದಾನೆ. ಈವನ್ ಆಕ್ಷನ್ ಆಗಿಲ್ಲ ಅಂದ್ರು ಆ ಪ್ಲಾನ್ ಇತ್ತು, ಆ ಪ್ಲಾನ್ ನ ಹೇಳ್ಕೊಂಡ್ಬಿಟ್ರು. ಸೊ ಅದೇನಾಯ್ತು, ಅಬೇಟ್ಮೆಂಟ್. ಸೊ ದ ಟೆಸ್ಟ್ ಫಾರ್ ಅಬೇಟ್ಮೆಂಟ್ ಆಫ್ ಸುಸೈಡ್. ನನಗೆ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಹೇಳ್ತೀನಿ ಅಂದ್ರೆ, ಸಂಜು ವರ್ಸಸ್ ಸ್ಟೇಟ್ ಆಫ್ MP 2002. ವೆರಿ ಇಂಪಾರ್ಟೆಂಟ್ ಕೇಸ್. ಸುಪ್ರೀಂ ಕೋರ್ಟ್ ರೂಲಿಂಗ್, ವರ್ಡ್ಸ್ ಸ್ಪೋಕನ್ ಇನ್ ಆಂಗರ್ ಆರ್ ಅಬ್ಯೂಸ್ ಡ್ಯೂರಿಂಗ್ ಎ ಕ್ವಾರಲ್ ವಿತೌಟ್ ಎ ಕ್ಲಿಯರ್ ಮೆನ್ಸರಿಯಾ ಡು ನಾಟ್ ಕಾನ್ಸ್ಟಿಟ್ಯೂಟ್ ಅಬೇಟ್ಮೆಂಟ್ ಟು ಸುಸೈಡ್. ಸೊ ಈ ಕೇಸಲ್ಲಿ ಏನಾಯ್ತು, ಲೈಕ್ ಒನ್ ಪರ್ಸನ್ ಟೋಲ್ಡ್ ಆನ್ 25th July 1998 ಅಲ್ಲಿ. ಸೊ ಏನ್ ಹೇಳಿದ್ರು, ಲೈಕ್ ಗೋ ಅಂಡ್ ಡೈ, ಸುಸೈಡ್ ಮಾಡ್ಕೊಳ್ಳಿ, ನೀವು ಬದುಕಿರೋದೇ ವೇಸ್ಟು, ಲೈಕ್ ಈ ಭೂಮಿಗೆ ಭಾರ ಆಗೋದ್ ಬೇಡ, ಈ ತರ ಬೈತಾರಲ್ಲ. ಲೈಕ್ ಯಾರಿಗಾರು ಇಷ್ಟ ಆಗಿಲ್ಲ, ರಿಲೇಟಿವ್, ಪೇರೆಂಟ್ಸ್, ಸಮ್ ಟೈಮ್ಸ್ ಅಲ್ಲಿ ಯಾರಾದ್ರೂ ಪರ್ಸನ್
ಕೋಪ ಬಂದಾಗ, ಲೈಕ್ ವೈ ಯು, ಯಾಕೆ ನೀವು ಈ ಜಗತ್ತಲ್ಲಿ ಇದ್ದೀರಾ, ಯಾಕೆ ಬಾರ, ಆ್ಯಂಡ್ ಯು ಆರ್ ನಾಟ್ ಅ ವೆರಿ ಗುಡ್ ಪರ್ಸನ್. ಸೊ ನಿಮ್ಮನ್ನ ನೋಡ್ಕೊಳ್ಳೋ ಬದಲು ಅಟ್ಲೀಸ್ಟ್ ಒಂದು ಪ್ರಾಣಿನ ನೋಡ್ಕೊಂತಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾನು ಎಕ್ಸಾಂಪಲ್ ಹೇಳಿದ್ರೆ, ಸೊ ಅಂದರೆ ಆ ಥರ ಹೇಳ್ತಾ ಇರ್ತಾರಲ್ಲ, ಮೇ ಬಿ ನೀವು ಅಬ್ಸರ್ವ್ ಮಾಡಿರ್ಬೋದು ನಿಮ್ಮ ಫ್ರೆಂಡ್ಸ್ ಹೇಳೋದು, ಅಥವಾ ಬೇರೆ ಸರೌಂಡಿಂಗ್ ನೈಬರ್ ಹೌಸಲ್ಲಿ. ಸೊ ಇದೇನಾಯಿತು, ಲೈಕ್ ಬೈತಾರೆ. ಅಲ್ಲಿ ಏನಾಗುತ್ತೆ, ಕ್ವಾರಲ್ ಈ ತರ ಬೈದಾಗ 27th ಏನಾಗುತ್ತೆ, ಆ ಪರ್ಸನ್ ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಈ ಕೇಸಲ್ಲಿ 25th ಬೈದರು, 27th ಸುಸೈಡ್ ಆಯ್ತು. ಸೊ ಇವಾಗ ಕೇಸ್ ರಿಜಿಸ್ಟರ್ ಆಯ್ತು. ವೆದರ್ ಇದು ಎಂಕರೇಜ್ ಆಯ್ತಾ, ಲೈಕ್ ಅಬೇಟ್ಮೆಂಟ್ ಆಯ್ತಾ ಅಂದ್ರೆ 25th ಬೈದಿದ್ದಕ್ಕೆ 27th ಸತ್ತೋದ್ರು. ಸೊ ಸಮ್ ಪೀಪಲ್ ಆರ್ ದೇ ಲೈಕ್ ಇಮೋಷನಲ್ ಇರ್ತಾರೆ, ಲೈಕ್ ಸ್ವಲ್ಪ ಬೈದ್ರು ಕೂಡ ಅಳೋದು ಸ್ಟಾರ್ಟ್ ಮಾಡ್ತಾರೆ ಕೆಲವರು. ನೀವು ಅಬ್ಸರ್ವ್ ಮಾಡಿರ್ತಿರೋದು, ತುಂಬಾ ಸಾಫ್ಟ್ ಇರ್ತಾರ ಅವರು. ಬಟ್ ನಾರ್ಮಲಿ ಎಲ್ರಿಗೂ ಮನ್ಸು ಇದ್ದೇ ಇರುತ್ತೆ, ಸಾಫ್ಟ್ ಇರಲಿ ಹಾರ್ಡ್ ಇರಲಿ, ಮನ್ಸು ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ಬಟ್ ಅದೇನಾಗುತ್ತೆ, ಕ್ವಾರಲ್ ಈ ತರ ಕ್ವಾರಲ್ ಮಾಡಿದಾಗ, ಸೊ ಅವ್ರನ್ನ ಇನ್ಸಲ್ಟ್ ತರ ಆಗುತ್ತಲ್ಲ ಸರೌಂಡಿಂಗ್ ಅಲ್ಲಿ, ಕೆಲವರು ಅದನ್ನ ಮರ್ತ್ ಬಿಡ್ತಾರೆ, ಕೆಲವರು ಅದನ್ನ ಮರೆಯಕ್ಕಾಗದೆ ಸುಸೈಡ್ ಸ್ಟೆಪ್ ತಗೊಂಡ್ಬಿಡ್ತಾರೆ. ಸೊಲ್ಯೂಷನ್ ಅನ್ಕೊಂತಾರೆ, ಬಟ್ ಅದು ಸೊಲ್ಯೂಷನ್ ಅಲ್ಲ, ಸುಸೈಡ್. ಸೊ ಆಬ್ಸೆನ್ಸ್ ಆಫ್ ಮೆನ್ಸರಿಯಾ ಈ ಕೇಸಲ್ಲಿ ಏನಾಗುತ್ತೆ, ಲೈಕ್ ಅನಲೈಸ್ ಮಾಡಿಬಿಟ್ಟು ಮೆನ್ಸರಿಯಾ ಆಬ್ಸೆಂಟ್ ಇತ್ತು ಅಂತ, ಯಾಕಂದ್ರೆ ಕೋಪದಲ್ಲಿ ಬೈದ್ ಬಿಡ್ತಾರಲ್ಲ, ಸೊ ಹೋಗ್ ಸಾಯಿ ಅಥವಾ ನಿನ್ನ ಇದ್ದಿದ್ವಿ ಇಷ್ಟು ಅಂತ ಈ ತರ ಎಲ್ಲ ಬೈದ್ ಬಿಡ್ತಾರೆ. ಸೊ ಇವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಅದೇನು ಇಂಟೆನ್ಷನಲಿ ಹೇಳಿರಲ್ಲ ನಾರ್ಮಲಿ ಕೋಪದಲ್ಲಿ. ಸೊ ಕೋಪದಲ್ಲಿ ಏನು ಹೇಳಿದ್ರು ಅವ್ರಿಗೆ ಗೊತ್ತಿರಲ್ಲ. ಸೊ ಇಲ್ಲಿ ಈ ಕೇಸಲ್ಲಿ ಗೋ ಅಂಡ್ ಡೈ ಇನ್ ಎ ಫಿಟ್ ಆಂಗರ್ ಅಲ್ಲಿ ಹೇಳಿದ್ರು, ಸಡನ್ ಕ್ವಾರಲ್, ಲ್ಯಾಕ್ ಸ್ಪೆಸಿಫಿಕ್ ಇಂಟೆಂಟ್ ಟು ಇನ್ಸ್ಟಿಗೇಟ್. ಸೊ ಇಲ್ಲೇನಾಯ್ತು, ಲ್ಯಾಕ್ ಆಫ್ ಪ್ರಾಕ್ಸಿಮಿಟಿ ಕಾಸ್. ಸೊ ನಾರ್ಮಲಿ ಏನಕ್ಕೆ ಅವ್ರು ಬೈದ್ರು ಅಂದ್ರೆ, ನಾರ್ಮಲಿ ಇವರು ಆಲ್ಕೋಹಾಲಿಕ್ ಕುಡಿತಿದ್ರು, ಬಿಹೇವಿಯರ್ ಗುಡ್ ಇರ್ತಿರ್ಲಿಲ್ಲ, ಸ್ಟಿಲ್ ಆ ಸಿಚುವೇಶನ್ ಅವ್ರು ಸಾಫ್ಟ್ಲಿ ಹ್ಯಾಂಡಲ್ ಮಾಡಕ್ಕಾಗಿಲ್ಲ. ಸೊ ಅದಕ್ಕೆ ಕ್ವಾರಲಿ ಬೈಯೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ಅದನ್ನ ಇಲ್ಲಿ 40 ಆ ಮೆಂಟಲ್ ಕಂಡೀಷನ್ ಆ ತರ ಇತ್ತು ಆ ಸಿಚುವೇಶನ್ ಅಲ್ಲಿ ಫ್ಯಾಮಿಲಿ. ಬಟ್ ಇಲ್ಲಿ ಏನಾಯ್ತು, 48 hour ಗ್ಯಾಪ್ ಇತ್ತು. ಸೊ ಅಂದ್ರೆ ಸತ್ತೋಗ್ಬಿಡು ಅಂದ ತಕ್ಷಣ ಅದೇ ಸೆಕೆಂಡ್ ಅಲ್ಲಿ ಹೋಗಿ ಸತ್ತೋಗ್ಲಿಲ್ಲ ಅಲ್ವಾ, ಲೈಕ್ 25th ಸತ್ತೋಗ್ಲಿಲ್ಲ, 27th ಸತ್ತೋಗ್ರು. ಗ್ಯಾಪ್ ಬಿಟ್ವೀನ್ ಕ್ವಾರಲ್ ಅಂಡ್ ಸುಸೈಡ್ ಬ್ರೇಕ್ಸ್ ದ ಡೈರೆಕ್ಟ್ ಚೈನ್ ಆಫ್ ಕಾಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ನಾವು ಹೇಳಕ್ಕಾಗಲ್ಲ, ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಸೊ ಬಿಕಾಸ್ ಅಲ್ಲಿ ಹೋಗಿ ಗೋ ಅಂಡ್ ಡೈ ಅಂದ ತಕ್ಷಣ ಅವ್ರು ಹೇಳಿದಕ್ಕೆ ಇವ್ರು ಸತ್ರು ಅಂತ ಹೇಳಕ್ಕಾಗಲ್ಲ. ರೀಸನ್ ಏನು ಅಂದ್ರೆ 2 days ಆಗ್ಬಿಟ್ಟಿದೆ. ಮೇ ಬಿ ಪಾಸಿಬಲ್, ದೇರ್ ಇಸ್ ಅ ಪಾಸಿಬಲ್ ದಟ್ ಬೇರೆ ರೀಸನ್ ಕೂಡ ಸುಸೈಡ್ ಮಾಡ್ಕೊಂಡಿರ್ಬೋದು. ಬಿಕಾಸ್ ಒಂದು ಒಳ್ಳೆ ಪ್ರಾಪರ್ ಎಂಪ್ಲಾಯ್ಮೆಂಟ್ ಸಿಗ್ಲಿಲ್ಲ, ಅನ್ಎಂಪ್ಲಾಯ್ಮೆಂಟ್ ಪರ್ಸನ್, ಇದು ಆಲ್ಕೋಹಾಲಿಕ್ ಡ್ರಿಂಕ್ಸ್ ಕಂಟಿನ್ಯೂಸ್ ನಡೀತಿತ್ತು. ಆ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಗೊತ್ತೇ ಆಗಲ್ಲ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಸೊ ಅದಕ್ಕೆ ಇದೇ ಒಂದು ರೀಸನ್ ಅಂತ ಹೇಳಕ್ಕಾಗಲ್ಲ ಅಂತ, 48 hour ಗ್ಯಾಪ್ ಆಗಿದ್ರಿಂದ. ಅಂಡ್ ವಿಕ್ಟಿಮ್ ಕಂಡಕ್ಟ್ ದ ಪ್ರೀ ಎಕ್ಸಿಸ್ಟಿಂಗ್ ಸ್ಟ್ರಗಲ್ಸ್, ಡ್ರಿಂಕಿಂಗ್ ಹ್ಯಾಬಿಟ್, ಅನ್ಎಂಪ್ಲಾಯ್ಮೆಂಟ್ ಇಂಡಿಕೇಟ್ಸ್ ದ ವಿಕ್ಟಿಮ್ ವಾಸ್ ಡ್ರಿವನ್ ಬೈ ಸರ್ಕಮ್ಟೆನ್ಸಸ್, ನಾಟ್ ಡೈರೆಕ್ಟ್ ಇನ್ಸ್ಟಿಗೇಷನ್. ಮೇ ಬಿ 25th ಮಾಡ್ಕೊಂತಿದ್ರೆ ಆಗ್ಬೋದಾಗಿತ್ತು, ಲೈಕ್ ಈ ಪರ್ಸನ್ ಬೈದ್ರು ಅದಕ್ಕೆ ಈ ತರ ಆಯ್ತು. ಸ್ಟಿಲ್ ನಾನು ಹೇಳ್ತೀನಿ, ಅದೇನಾಗಿದೆ ನಾರ್ಮಲಿ ಒಂದ್ಸತಿ ಬೈದ್ರೆ, ಲೈಕ್ ಈ ತರ ಕ್ವಾರಲ್ ಮಾಡಿದ್ರೆ ಗೋ ಅಂಡ್ ಡೈ ಅಂತ, ಆ ಪರ್ಸನ್ ಯಾರು ಸುಸೈಡ್ ಮಾಡ್ಕೊಂತಾರೆ ಅವ್ರಿಗೆ ತಪ್ಪಾಗ್ಬಿಡುತ್ತೆ ನಾರ್ಮಲಿ ಜನರಲಿ ಕೇಸಸ್ ಅಲ್ಲಿ. ಯಾಕಂದ್ರೆ ಸೆನ್ಸಿಟಿವ್, ಅಷ್ಟು ಸೆನ್ಸಿಟಿವ್ ಇರಬಾರ್ದು ಅಂತ. ತುಂಬಾ ಎಲ್ಲ ಟೂ ಮಚ್ ಆದ್ರೆ ಇದಾಗತ್ತಲ್ಲ, ಲೈಕ್ ಮಿಸ್ಯೂಸ್ ಆಗುತ್ತೆ, ಲೈಕ್ ಅಮೃತನೂ ಜಾಸ್ತಿ ಆದ್ರೆ ವಿಷ ಆಗುತ್ತೆ ಅಂತ. ಸೊ ಅದೇ ತರ ತುಂಬಾ ಸಾಫ್ಟ್ ಇರಬಾರ್ದು, ಲೈಕ್ ಮೀಡಿಯಂ ಲೆವೆಲ್ ಅಲ್ಲಿ ಇರ್ಬೇಕು. ದೇ ನೀಡ್ ಟು ಕಂಟ್ರೋಲ್ ದೇರ್ ಇಮೋಷನ್, ಆಂಗರ್, ನೀಡ್ ಟು ಇನ್ಕ್ರೀಸ್ ದೇರ್ ಪೇಷನ್ಸ್. ಸೊ ಇದೇನಾದ್ರು ಕಂಟಿನ್ಯೂಸ್ ಹೇಳ್ತಾ ಇದ್ರೆ, ಲೈಕ್ ಗೋ ಅಂಡ್ ಡೈ ಅಂತ ನಿನ್ನೆನೂ ಹೇಳಿದ್ರು, ಇವತ್ತು ಹೇಳ್ತಿದ್ದಾರೆ, ನಾಳೆನೂ ಹೇಳ್ತಾರೆ, ಲೈಕ್ ಕಂಟಿನ್ಯೂಸ್ ಪ್ಲಾನ್ ಅಲ್ಲಿ ಆ ಪರ್ಸನ್ ಡೈಲಿ ಹೇಳ್ಕೊಂಡ್ ಬರ್ತಿದ್ದಾರೆ. ಅವಾಗ ಡೆತ್ ಆಯ್ತು, ಲೈಕ್ ಅವಾಗ ಸುಸೈಡ್ ಮಾಡ್ಕೊಂಡ್ರು, ಅವಾಗ ಏನಾಗುತ್ತೆ, ಆ ಪರ್ಸನ್ ಲಯಬಲ್ ಆಗ್ತಾರೆ. ಅಂದ್ರೆ ಕಂಟಿನ್ಯೂಸ್ಲಿ ಹೇಳ್ತಿದ್ರಲ್ಲ, ಇಂಟೆನ್ಷನ್ ಇದೆ ಅಂತ ಆಗೋಗುತ್ತೆ. ಒನ್ ಟೈಮ್ ಅಂದ್ರೆ ಏನೋ ಕೋಪದಲ್ಲಿ ಹೇಳಿದ್ರು ಅನ್ಬೋದು, ಬಟ್ ಡೈಲಿ ಹೇಳ್ಕೊಂಡ್ ಬಂದ್ರೆ, ಲೈಕ್ ಡೈಲಿ ನೀವು ಸಾಯ್, ಲೈಕ್ ಬದುಕದ್ ಬೇಡ, ವೈ ಯು ಆರ್ ಲಿವಿಂಗ್ ಇನ್ ದಿಸ್ ಪ್ಲಾನೆಟ್, ಈ ತರ ಡೈಲಿ ಹೇಳಿದ್ರೆ ಗೋ ಅಂಡ್ ಡೈ ಅಂತ, ಸೊ ಅವಾಗ ಇಂಟೆನ್ಷನ್ ಇದೆ ಅಂತ ಪ್ರೂವ್ ಆಗುತ್ತೆ. ಅಂಡ್ ಪನಿಷಬಲ್ ಆಸ್ ಪರ್ ಲಾ. ಸೊ ಅಬೇಟ್ಮೆಂಟ್ಗೆ ಪನಿಷ್ ಮಾಡ್ತಾರೆ. ಸೊ ದಿಸ್ ಇಸ್ ದ ಕೇಸ್. ಇಲ್ಲಿ ಕಂಟಿನ್ಯೂಸ್ ಇರಲಿಲ್ಲ, ಇಲ್ಲಿ ಒನ್ ಟೈಮ್ ಹೇಳಿದ್ರು, ಸೊ ಇಲ್ಲಿ ಇವರು ಸೇವ್ ಆದ್ರು. ಸ್ಪೋಕನ್ ಒನ್ಸ್ ಇನ್ ಆಂಗರ್, ಸೊ ನಾನು ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಮಾಡಿದ್ದೀನಿ. ಸೊ ಲ್ಯಾಕ್ ಆಫ್ ಮೆನ್ಸರಿ ಅಂಡ್ ನೋ ಪ್ರಾಕ್ಸಿಮೇಟ್ ಕಾಸ್, ಸೊ ಅಕ್ವಿಟೆಡ್, ನಾಟ್ ಅಬೇಟ್ಮೆಂಟ್.
ಸ್ಪೋಕನ್ ಒನ್ಸ್ ಇನ್ ಆಂಗರ್ ಪ್ಲಸ್ ಇಮಿಡಿಯೇಟ್ ಸುಸೈಡ್. ಸೊ ಇಮಿಡಿಯೇಟ್ಲಿ ಸುಸೈಡ್ ಆಗ್ತಿದ್ರು ಏನಾಗ್ತಿತ್ತು, ಪ್ರಾಕ್ಸಿಮೇಟ್ ಎಕ್ಸಿಸ್ಟ್ ಬಟ್ ಐಸೋಲೇಟೆಡ್ ಔಟ್ಬ್ರೇಕ್ಸ್ ಲ್ಯಾಕ್ಸ್ ಇಂಟೆಂಟ್, ಹೈ ಚಾನ್ಸ್ ಆಫ್ ಅಕ್ವಿಟಲ್ ನಾರ್ಮಲಿ ಅನ್ಲೆಸ್ ಡೈರೆಕ್ಟ್ ಇಂಟೆಂಟ್ ಟು ಇನ್ಸೈಟ್ ಇಸ್ ಪ್ರೂವನ್. ಸೊ ಪ್ರೂವ್ ಮಾಡಬೇಕು ಅವ್ರಿಗೆ ಇಂಟೆನ್ಷನ್ ಇತ್ತು ಅಂತ. ಈವನ್ ಒನ್ ಟೈಮ್ ಹೇಳಿದ್ರು ಕೂಡ ಲೈಕ್ ಗೋ ಅಂಡ್ ಡೈ ಅಂತ, ಅದು ಇಂಟೆನ್ಷನಲಿ ಹೇಳಿದ್ರು ಅವ್ರಿಗೆ ಗೊತ್ತಿತ್ತು ಇವ್ರು ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅಂತ. ಆ ಥರ ಇದ್ರೆ ಅವಾಗ ಪನಿಷ್ ಮಾಡ್ಬೋದು. ಅವ್ರಿಗೆ ಗೊತ್ತಿರ್ಲಿಲ್ಲ ಅಂದ್ರೆ ಅವ್ರು ಎಸ್ಕೇಪ್ ಆಗ್ಬೋದು. ಸೈಡ್ ಕಂಟಿನ್ಯೂಸ್ಲಿ ನಾನು ಹೇಳಿದ್ನಲ್ಲ, ಕಂಟಿನ್ಯೂಸ್ ಆಗಿ ಹೇಳ್ತಿದ್ರೆ ಪರ್ಸಿಸ್ಟೆಂಟ್ ಹರಾಸ್ಮೆಂಟ್ ಮಾಡೋದು. ಸೊ ಕ್ಲಿಯರ್ ಮೆನ್ಸ್ರಿಯಾ ಅಲ್ಲಿ ತಿರ್ಗಾ ಹೇಳ್ತಿದ್ದಾರೆ, ಇಟ್ ಈಸ್ ಅಂಡರ್ಸ್ಟುಡ್, ಅವರಿಗೆ ಆ ಪರ್ಸನ್ ಬದುಕಿರೋದೇ ಇಷ್ಟ ಇಲ್ಲ, ಅದಕ್ಕೆ ಕಂಟಿನ್ಯೂಸ್ ಆಗಿ ಹೇಳ್ಕೊಂಡ್ ಬರ್ತಿದ್ದಾರೆ. ಸೊ ಇನ್ಸ್ಟಿಗೇಷನ್ ಇಸ್ ಕ್ರಿಯೇಟೆಡ್, ಗಿಲ್ಟಿ ಅಂಡರ್ ಸೆಕ್ಷನ್ 108 BNS. ಸೊ ಅಪ್ ಟು 10 year ಪನಿಷ್ ಆಗುತ್ತೆ, ಇಂಪ್ರಿಸನ್ಮೆಂಟ್ ಪ್ರೂವ್ ಆಗ್ಬಿಟ್ರೆ ಪ್ಲಸ್ ಫೈನ್. ಸೊ ದಿಸ್ ಈಸ್ 8A. ನಾವು ಲೆಟ್ಸ್ ಮೂವ್ ಆನ್ 8B. ಇಟ್ ಈಸ್ 40 minutes ಆಗ್ಬೋದು ವಿಡಿಯೋ ಲೆಂತಿ, ಬಿಕಾಸ್ ಐ ಆಲ್ಸೋ ಸ್ಪೋಕ್ ಅಬೌಟ್ ಮೈ ಬುಕ್ಸ್ ಅಲ್ವಾ. ಸೊ ಅದರಿಂದ ದ ವಿಡಿಯೋ ಲಿಟಲ್ ಬಿಟ್ ಲೆಂತಿ. ಸೊ ಕ್ರಿಮಿನಲ್ ಟ್ರೆಸ್ಪಾಸ್ ಸೆಕ್ಷನ್ 329 ಸಬ್ ಕ್ಲಾಸ್ 1 BNS ಅಲ್ಲಿ. ಸೊ IPC ಅಲ್ಲಿ ನೋಡಿದ್ರೆ ಸೆಕ್ಷನ್ 41 IPC ಅಂದ್ರೆ 441. ಸೊ ಇಲ್ಲೇನಾಗುತ್ತೆ, ಸ್ಟ್ಯಾಚ್ಯುಟರಿ ಡೆಫಿನೇಷನ್ ಅಂದ್ರೆ ವಾಟ್ ಈಸ್ ಕ್ರಿಮಿನಲ್ ಟ್ರೆಸ್ಪಾಸ್: entering into upon property in the possession of another, so or unlawfully remaining without specific intent. ಕ್ರಿಮಿನಲ್ ಟ್ರೆಸ್ಪಾಸ್ ಅಂದ್ರೆ ಏನು, ಲೈಕ್ ಇನ್ನೊಬ್ರು ಪ್ರಾಪರ್ಟಿಗೆ ಎಂಟರ್ ಆಗೋದು. ಲೈಕ್ ನಿಮ್ಗೆ ಇದ್ರಲ್ಲಿ 2 types ಬರುತ್ತೆ, ಸಿವಿಲ್ ಟ್ರೆಸ್ಪಾಸ್, ಕ್ರಿಮಿನಲ್ ಟ್ರೆಸ್ಪಾಸ್. ಸಿವಿಲ್ ಟ್ರೆಸ್ಪಾಸ್ ನೀವು ಲಾ ಆಫ್ ಟಾರ್ಟ್ಸ್ ಅಲ್ಲಿ ಓದ್ತೀರಾ, ಸೊ ಕ್ರಿಮಿನಲ್ ಟ್ರೆಸ್ಪಾಸ್ BNS ಅಲ್ಲಿ ಓದ್ತೀರಾ. ಸೊ ಎಂಟರಿಂಗ್ ಇಂಟು ಅಪಾನ್ ಪ್ರಾಪರ್ಟಿ ಇನ್ ಪೊಸೆಷನ್ ಆಫ್ ಅನದರ್, ಸೊ ಅನ್ಲಾಫುಲಿ ರಿಮೈನಿಂಗ್, ಅಲ್ಲೇ ರಿಮೈನ್ ಆಗಿರೋದು, ಲೈಕ್ ಬಂದ್ಬಿಟ್ಟು ವಿತ್ ಸ್ಪೆಸಿಫಿಕ್ ಇಂಟೆಂಟ್, ಒಂದು ಇಂಟೆಂಟ್ ಇರುತ್ತೆ, ಆ ಇಂಟೆಂಟ್ ಇರೋದ್ರಿಂದನೇ ಕ್ರಿಮಿನಲ್ ಟ್ರೆಸ್ಪಾಸ್ ಆಯಿತು. ಸೊ ಇಲ್ಲೇನಾಯಿತು, ಆಕ್ಟರಿಯಸ್ ಅಂಡ್ ಮೆನ್ಸ್ರಿಯಾ. ನಾನು ಹೇಳಿದ್ನಲ್ಲ, ಟು ಪರ್ಫಾರ್ಮ್ ಎ ಕ್ರೈಮ್ ದೇರ್ ಶುಡ್ ಬಿ ಬೋತ್. ಆಸ್ ಅನ್ ಕ್ರಿಮಿನಲ್ ಅಡ್ವೊಕೇಟ್, ನಾನು ಕ್ರಿಮಿನಲ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಆಗ್ತೀನಿ. ಈವನ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಬಿಕಮ್ ಎ ಕ್ರಿಮಿನಲ್ ಅಡ್ವೊಕೇಟ್, ಯು ನೀಡ್ ಟು ಪ್ರೂವ್ ದ್ಯಾಟ್ ಆ ಕ್ರೈಮ್ ನಡೆದಿದ್ದು ಆಕ್ಟರಿಯಸ್ ಅಂಡ್ ಮೆನ್ಸ್ರಿಯಾ ಇಂದ ಅಂತ. ಇಫ್ ಎನಿ ಒನ್ ಥಿಂಗ್ ಈಸ್ ಆಬ್ಸೆಂಟ್, ದಟ್ಸ್ ನಾಟ್ ಎ ಕ್ರೈಮ್. So entry into or remaining on property in another's possession. ಸೊ ಇನ್ನೊಬ್ರದ್ದು ಪ್ರಾಪರ್ಟಿ, ಲೆಟ್ಸ್ ಸೇ ಮಿಸ್ಟರ್ ಎದು ಪ್ರಾಪರ್ಟಿ ಇದೆ, ಸೊ ನಾನು ಅವ್ರ ಪರ್ಮಿಷನ್ ತಗೊಳ್ದೆ ಅಲ್ಲಿ ಎಂಟರ್ ಮಾಡಿದೆ, ಅದೇನಾಯ್ತು, ಟ್ರೆಸ್ಪಾಸ್ ಆಯ್ತು. ಅಂಡ್ ನನಗೆ ಇಂಟೆನ್ಷನ್ ಇದೆ, ಲೈಕ್ ಏನೋ ಒಂದು ಮಾಡಬೇಕು, ಥೆಫ್ಟ್ ಮಾಡಬೇಕು, ಆ ಥರ ಇಂಟೆನ್ಷನ್ ಇದೆ. ಎಕ್ಸಾಂಪಲ್, ಥೆಫ್ಟ್ ಮಾಡಬೇಕು ಅಂತ ಇಂಟೆನ್ಷನ್ ಇದೆ, ಏನಾಗುತ್ತೆ, ಅದು ಕ್ರಿಮಿನಲ್ ಟ್ರೆಸ್ಪಾಸ್ ಆಗುತ್ತೆ. ಸೊ ಮೆನ್ಸ್ರಿಯಾ ಸ್ಪೆಸಿಫಿಕ್ ಇಂಟೆಂಟ್ ಟು ಕಮಿಟ್ ಅನ್ ಆಫೆನ್ಸ್ ಆರ್ ಟು ಇಂಟಿಮಿಡಿಯೇಟ್, ಲೈಕ್ ಇನ್ಸಲ್ಟ್ ಮಾಡೋದು, ಅನಾಯ್ ದ ಪೊಸೆಸರ್, ಇಂಟಿಮಿಡಿಯೇಟ್. ಸೊ ಇದೆಲ್ಲ. ಸಿವಿಲ್ ಟ್ರೆಸ್ಪಾಸ್ ರಿಕ್ವೈರ್ಸ್ ಓನ್ಲಿ ಸಿಂಪಲ್ ಅನ್ಆಥರೈಸ್ಡ್ ಎಂಟ್ರಿ ಮಾಡಿದ್ರೆ ಅಷ್ಟೇ ಸಿವಿಲ್ ಟ್ರೆಸ್ಪಾಸ್ ಅದು. ಕ್ರಿಮಿನಲ್ ಟ್ರೆಸ್ಪಾಸ್ ಸ್ಟ್ರಿಕ್ಟ್ಲಿ ರಿಕ್ವೈರ್ಸ್ ಸ್ಪೆಸಿಫಿಕ್ ಕ್ರಿಮಿನಲ್ ಮೆನ್ಸ್ರಿಯಾ ಇರಬೇಕು, ಲೈಕ್ ನನ್ನ ಇಂಟೆನ್ಷನು, ಲೈಕ್ ಏನಾದ್ರು ಕಳ್ತನ ಮಾಡೋದು, ಲೈಕ್ ಇನ್ಸಲ್ಟ್ ಮಾಡೋದು, ಸೊ ಆ ಪರ್ಸನ್ ಪ್ರಾಪರ್ಟಿನ, ಇದೆಲ್ಲ ಬರುತ್ತೆ. ನೆಕ್ಸ್ಟು ಸೆಕ್ಷನ್ 332 ಲರ್ಕಿಂಗ್ ಅಂತ ಬರುತ್ತೆ, ಬ್ರೇಕಿಂಗ್ ಬೈ ನೈಟ್. ಇವಾಗ ನೈಟಲ್ಲಿ ಹೋಗೋದು, ಲೈಕ್ ಮಾರ್ನಿಂಗಲ್ಲಿ ಹೋದ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತಲ್ಲ, ಕ್ಯಾಮ್ರಾ ಇರುತ್ತಲ್ಲ, ನೈಟಲ್ಲೂ ಕ್ಯಾಮ್ರಾ ಇರೋ ಡೈರೆಕ್ಷನ್ ಅಲ್ಲಿ ಹೋಗದೆ ಬೇರೆ ಡೈರೆಕ್ಷನ್ ಇಂದ ಹೋಗೋದು. ಅವಾಗ ಏನಾಗುತ್ತೆ, ಕಮಿಟೆಡ್ ಸ್ಟ್ರಿಕ್ಟ್ಲಿ ಬಿಟ್ವೀನ್ ಸನ್ಸೆಟ್ ಅಂಡ್ ಸನ್ರೈಸ್. ಸೊ ಸನ್ರೈಸ್ ಆಗಕ್ಕೆ ಮುಂಚೆ, ಸನ್ಸೆಟ್ ಆದ್ಮೇಲೆ ಆ ಬಿಟ್ವೀನ್ ಟೈಮ್ ಇದೆಯಲ್ಲ, ಮಿಡ್ ನೈಟ್, ಆ ಟೈಮ್ಗೆ ಹೋಗೋದು. ಸೊ ಹೌಸ್ ಬ್ರೇಕಿಂಗ್ ಸೆಕ್ಷನ್ 331. ಹೌಸ್ ಬ್ರೇಕಿಂಗ್ ಅಂದ್ರೆ ಲಾಕ್ ಹಾಕಿರ್ತಾರೆ, ಆ ಲಾಕ್ನ ಹೊಡೆದು ಹಾಕ್ಬಿಟ್ಟು ಓಪನ್ ಮಾಡಿ ಹೋಗೋದು. ಮೂವಿಯಲ್ಲಿ ನೋಡ್ತಿರಲ್ಲ, ಲಾಕರ್ ಅಲ್ಲಿ ಲಾಕ್ ಹಾಕಿರ್ತಾರೆ, ಸ್ಟಿಲ್ ಅವ್ರ ಪಾಸ್ವರ್ಡ್ ಹಾಕಿ ಲೈಕ್ ಹ್ಯಾಕಿಂಗ್ ಎಲ್ಲ ಮಾಡಿ ಓಪನ್ ಮಾಡ್ತಾರೆ. ಸೊ ಆ ಥರ ಮೂವೀಸ್. ಸೊ ಅದೇ ಥರ ಹೌಸ್ ಬ್ರೇಕಿಂಗ್. ಸೊ ಹೌಸ್ ಬ್ರೇಕಿಂಗ್ ಟ್ರೆಸ್ಪಾಸ್ ವಿಯಾ ಅನ್ಆಥರೈಸ್ಡ್ ಆರ್ ಫೋರ್ಸ್ಫುಲಿ ಮೀನ್ಸ್ ಎಕ್ಸಾಂಪಲ್ ಸ್ಟೇಲಿಂಗ್, ಅದೇ ಬ್ರೇಕಿಂಗ್ ದ ಲಾಕ್ಸ್. ಸೆಕ್ಷನ್ 330 ಲರ್ಕಿಂಗ್ ಹೌಸ್ ಟ್ರೆಸ್ಪಾಸ್. ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಆ ಲರ್ಕಿಂಗ್ ಅಂದ್ರೆ ನೀವು ಮನೆ ಒಳಗೆ ಬಂದು ಬಚ್ಚಿಟ್ಕೊಳ್ಳೋದು. ಫಸ್ಟು ಎಂಟ್ರಿ, ಪ್ರಿಮಿಸಸ್ ಒಳಗೆ ಎಂಟ್ರಿ ಆಗಂಗಿಲ್ಲ, ಟ್ರೆಸ್ಪಾಸ್ ಆಗುತ್ತೆ. ಅದು ಮನೆ ಒಳಗೆ ಬಂದು ಯಾರು ನೋಡಬಾರ್ದು ಅಂತ ಬಚ್ಚಿಟ್ಕೊಂತಾರೆ. ಹೈಡ್ ಅಂಡ್ ಸಿಕ್ ಆಡ್ತೀವಲ್ಲ ಚಿಕ್ಕ ವಯಸ್ಸಲ್ಲಿ, ಸೊ ಹೈಡ್ ಅಂಡ್ ಸಿಕ್ ಇದೆ. ಲೈಕ್ ಹೌಸ್ ಟ್ರೆಸ್ಪಾಸ್ ಪ್ಲಸ್ ಟೇಕಿಂಗ್ ಪ್ರಿಕಾಷನ್ ಟು ಕನ್ಸಿಲ್ ಪ್ರೆಸೆನ್ಸ್ ಆಫ್ ದ ಎಂಟಿಟಿ ಟು ಎಕ್ಸ್ಕ್ಲೂಡ್, ಯಾರು ನೋಡಬಾರ್ದು ಅಂತ. ಸೊ ಹೌಸ್ ಟ್ರೆಸ್ಪಾಸ್ ನಾನು ಹೇಳಿದ್ರೆ ಸೆಕ್ಷನ್ 329 ಸಬ್ ಕ್ಲಾಸ್ 2 ಕ್ರಿಮಿನಲ್ ಟ್ರೆಸ್ಪಾಸ್ ಇಂಟು ಹ್ಯೂಮನ್ ಡ್ವಿಲ್ಲಿಂಗ್ ಪ್ಲೇಸ್, ವರ್ಷಿಪ್ ಆರ್ ಪ್ರಾಪರ್ಟಿ ಇಲ್ಲಿ ಪ್ರಾಪರ್ಟಿ ಕಸ್ಟಡಿ ಸ್ಪೇಸು. ಸೊ ದಿಸ್ ಮನೆ ಒಳಗೆ ಬರೋದು ವಿತೌಟ್ ಪರ್ಮಿಷನ್. ನೆಕ್ಸ್ಟ್ 8C, another interesting concept, solitary confinement, section 11 and section 12 of BNS.
ಸೊ ಇದನ್ನು ನಾವು IPC ಅಲ್ಲಿ ಸೆಕ್ಷನ್ 73 and 74. ಸೊ ಏನು ಲೈಕ್ ಸಾಲಿಟರಿ ಕನ್ಫೈನ್ಮೆಂಟ್ ಅಂದ್ರೆ an aggregated form of punishment completely isolated a convict from human contact. ಸೊ ಸಪ್ರೇಟ್ ಆಗಿ ಅವ್ರನ್ನ ಇಂಪ್ರಿಷನ್ಮೆಂಟ್ ಮಾಡೋದು. ಅವ್ರೊಬ್ಬರೇ ಇರ್ತಾರೆ, ಬೇರೆ ಯಾರು ಇರಲ್ಲ. ಬೇರೆ ಪ್ರಿಸನರ್ಸ್ ಎಲ್ಲ ಬೇರೆ ಪ್ರಿಸನ್ ಅಲ್ಲಿ ಇರ್ತಾರೆ, ಲೈಕ್ ಬೇರೆ ಜೈಲ್ಸ್ ಅಲ್ಲಿ. ಇಲ್ಲಿ ಈ ಜೈಲಲ್ಲಿ ಸ್ಪೆಷಲಿ ಒಬ್ರಿಗೆ ಎಂಟ್ರಿ ಇರುತ್ತೆ, ಒಬ್ಬರೇ ಇರಬೇಕು. ಅದನ್ನ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಹೇಳ್ತೀವಿ. ಸೊ ಕ್ಯಾನ್ ಓನ್ಲಿ ಬಿ ಅವಾರ್ಡೆಡ್ ಆಸ್ ಅ ಪಾರ್ಟ್ ಆಫ್ ರಿಗರಸ್ ಇಂಪ್ರಿಸನ್ಮೆಂಟ್. ನಾರ್ಮಲಿ ಸಿಂಪಲ್ ಇಂಪ್ರಿಸನ್ಮೆಂಟ್ ಎಲ್ಲರ ಜೊತೆ ಇರ್ತಾರೆ, ಬೇರೆ ಪ್ರಿಸನರ್ಸ್ ಜೊತೆ. ರಿಗರಸ್ ಇಂಪ್ರಿಸನ್ಮೆಂಟ್ ಅಲ್ಲಿ ಸಾಲಿಟರಿ ಕನ್ಫೈನ್ಮೆಂಟ್ ಒನ್ ಆಫ್ ದ ಪನಿಷ್ಮೆಂಟ್ ಫಾರ್ ಹೀನಿಯಸ್ ಕ್ರೈಮ್ಗೆ, ಸೀರಿಯಸ್ ಡೇಂಜರಸ್ ಕ್ರೈಮ್ಗೆಲ್ಲ ಇದು ಸಾಲಿಟರಿ ಕನ್ಫೈನ್ಮೆಂಟ್ ಒಬ್ಬರೇ ಇರಬೇಕು. ಸೊ ನಾರ್ಮಲಿ ಏನಾಗುತ್ತೆ, ಇಫ್ ಯು ಥಿಂಕ್ ಆಸ್ ಎ ಕ್ರಿಮಿನಲ್ ಪರ್ಸನ್ಸ್ ಪ್ರಕಾರ, ಲೈಕ್ ಅವ್ರಿಗೆ ಏನ್ ಅನ್ಸುತ್ತೆ ಆಫ್ಟರ್ ದ ಕ್ರೈಮ್ ಒಬ್ಬರೇ ಇರೋದು. ಡೂ ಯು ಥಿಂಕ್ ಇಟ್ ಈಸ್ ಎ ವೆರಿ ಈ ಪನಿಷ್ಮೆಂಟ್ ವೆರಿ ಡಿಫಿಕಲ್ಟ್ ಟು ಸರ್ವೈವ್. ಯಾಕೆಂದ್ರೆ ಲೈಕ್ ಒಬ್ಬರೇ ಇರೋದು ಏನಾಗುತ್ತೆ, ಹ್ಯೂಮನ್ ಬೀಯಿಂಗ್ ಅಲ್ವಾ, ಮ್ಯಾನ್ ಇಸ್ ಎ ಹ್ಯೂಮನ್. ಸೊ ಇಲ್ಲಿ ಸೋಷಿಯಲ್ ಬೀಯಿಂಗು ಇನ್ನೊಬ್ಬರ ಜೊತೆ ಇರ್ತಾರೆ. ನಾರ್ಮಲಿ ಇವಾಗ ಸಿಂಗಲ್ ಇರೋದ್ರಿಂದ, ಲೈಕ್ ಇಫ್ ಐ ವಿಲ್ ಟೇಕ್ ಯುವರ್ ಇಂಟರ್ನೆಟ್ ಆರ್ ಯುವರ್ ಮೊಬೈಲ್ ಫಾರ್ ಎ ಡೇ, ಹೌ ಯು ಫೀಲ್ ಅಂದ್ರೆ ಒಂದ್ ದಿವಸಕ್ಕೆ. ಸೊ ವಿತೌಟ್ ಮೊಬೈಲ್ ಅಥವಾ ವಿತೌಟ್ ಕಂಪ್ಯೂಟರ್, ವಿತೌಟ್ ವಾಟ್ ಯು ಲೈಕ್, ಅದನ್ನ ತೆಗೆದ್ಬಿಟ್ರೆ, ಇಂಟರ್ನೆಟ್ ತೆಗೆದ್ಬಿಟ್ರೆ ಅವಾಗ ಏನಾಗುತ್ತೆ, ಇಟ್ ಈಸ್ ಡಿಫಿಕಲ್ಟ್ ಟು ಸರ್ವೈವ್ ಅನ್ಸುತ್ತೆ ಆ ಒಂದ್ ದಿವಸಕ್ಕೆ. ಅಟ್ಲೀಸ್ಟ್ 1 ಅವರ್ಗಾದ್ರೂ ನಿಮ್ಗೆ ಆ ಫೀಲ್, ಲೈಕ್ ನೆಟ್ವರ್ಕ್ ಸಿಗ್ಲಿಲ್ಲ ಅಂದ್ರೆ ಹೆಂಗ್ ಅನ್ಸುತ್ತೆ, ನೆಟ್ವರ್ಕ್ ಏರಿಯಾಗೆ ನಾವು ಹೋಗಕ್ ಟ್ರೈ ಮಾಡ್ತೀವಿ. ಸೊ ಅದೇ ತರ ಇಲ್ಲಿ ಆ ಪರ್ಸನ್ ಹೆಂಗಿರುತ್ತೆ, ಮೇ ಬಿ ಕ್ರೈಮ್ ಆಗ್ಬಿಡ್ತು, ಬಟ್ ಆ ಪರ್ಸನ್ಗೆ ಒಬ್ಬರೇ ಇರೋದ್ರಿಂದ ಆ ಮೆಂಟಲ್ ಎಬಿಲಿಟಿ ಏನಾಗುತ್ತೆ, ಡೌನ್ ಆಗುತ್ತೆ, ಮೆಂಟಲ್ ಆಗ್ಬಿಡ್ತಾರೆ ಒಬ್ಬರೇ ಇರೋದು. ಸೊ ಅದಕ್ಕೆ ಏನ್ ಮಾಡ್ತಾರೆ, ಈ ಸಾಲಿಟರಿ ಕನ್ಫೈನ್ಮೆಂಟ್ ಲೈಕ್ 14 days ಕಂಟಿನ್ಯೂಸ್, 14 day ಅಬೌವ್ ಕೊಡಂಗಿಲ್ಲ ಅಂತ, ಲೈಕ್ ಅದ್ರದ್ದು ನಾನು ಟೈಮ್ ಲೈನ್ ಡಿಸ್ಕಸ್ ಮಾಡ್ತೀನಿ. ಯಾಕಂದ್ರೆ ಆ ಪರ್ಸನ್ ಆಮೇಲೆ ಅನ್ಸೌಂಡ್ ಮೈಂಡ್ಗೆ ಹೋಗ್ಬಿಡ್ತಾರೆ, ಆರ್ ದೇ ಅನೇಬಲ್ ಟು ಸಸ್ಟೈನ್ ಫಾರ್ ಲಾಂಗ್ ಲೈಫ್ ಒಬ್ಬರೇ ಇರೋದು. ಸೊ ಇಲ್ಲಿ ಏನಾಯ್ತು, ಸುನಿಲ್ ಬಾತ್ರಾ ವರ್ಸಸ್ ಡೆಲ್ಲಿ ಅಡ್ಮಿನಿಸ್ಟ್ರೇಷನ್ 1978. ಸೊ ಇಲ್ಲಿ ಸಾಲಿಟರಿ ಕನ್ಫೈನ್ಮೆಂಟ್ ಸೆವರ್ಲಿ ಅಫೆಕ್ಟ್ಸ್ ಆ ಮೆಂಟಲ್ ಹೆಲ್ತ್. ನಾನು ಹೇಳಿದ್ನಲ್ಲ, ಮೆಂಟಲ್ ಹೆಲ್ತ್ ಅವ್ರದ್ದು ಲೈಕ್ ಮೆಂಟಲ್ ಆಗ್ಬಿಡ್ತಾರೆ, ದೇ ಅನ್ಸೌಂಡ್ ಮೈಂಡ್ ಆಗ್ಬಿಡುತ್ತೆ, ಯಾರು ಹತ್ರನೂ ಮಾತಾಡ್ಸಕ್ಕಾಗಲ್ಲ, ಲೈಕ್ ಎಲ್ಲೂ ಓಡಾಡಕ್ಕಾಗಲ್ಲ, ಇನ್ಸೈಡ್ ಜೈಲೇ ಓಡಾಡಬೇಕು. ಲೈಕ್ ಫಸ್ಟ್ ನೀವು ಫ್ರೀಡಮ್ ಆಫ್ ಮೂವ್ಮೆಂಟ್ ಕಟ್ಟೆಲ್ ಮಾಡಿದ್ರೆ, ಬಿಕಾಸ್ ಕ್ರಿಮಿನಲ್ ಅಲ್ವಾ, ಇನ್ಸೈಡ್ ಜೈಲ್. ಲೈಕ್ ಔಟ್ಸೈಡ್ ಬಿಟ್ರೆ ಇನ್ನೊಂದು ಕ್ರೈಮ್ ಆಗ್ಬಿಡುತ್ತೆ ಅಂತ, ಅಂಡ್ ಪನಿಷಿಂಗ್ ಟು ಅವಾಯ್ಡ್ ಅದರ್ ಸೊಸೈಟಿಗೆ ಕೂಡ ಈ ತರ ಕ್ರೈಮ್ ಮಾಡಿದ್ರೆ ನಿಮಗೂ ಇದೇ ತರ ಪನಿಷ್ ಅಂತ. ಸೊ ಆಚೆ ಹೋಗಕ್ಕಾಗಲ್ಲ, ಫ್ರೀಡಮ್ ಆಫ್ ಮೂವ್ಮೆಂಟ್ ಕಟ್ಟೆಲ್ ಆಯ್ತು, ಇನ್ನೊಬ್ರ ಜೊತೆ ಮಾತಾಡಕ್ಕಾಗಲ್ಲ, ಒಬ್ಬರೇ ಇರಬೇಕು, ಅದು ಎಂಟೈರ್ ಲೈಫು. ಸೊ ಅವಾಗ ಏನಾಗುತ್ತೆ ಆ ಪರ್ಸನ್ ಮೈಂಡ್. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮ್ಯಾಂಡೇಟ್ ಮಾಡ್ತು, ಇಟ್ ಮಸ್ಟ್ ಓನ್ಲಿ ಇಂಪೋಸ್ಡ್ ಇನ್ ಎಕ್ಸೆಪ್ಷನಲ್ ಕೇಸಸ್ ಫಾರ್ ಡೇಂಜರಸ್ ಕ್ರಿಮಿನಲ್ಸ್. ಸೊ ಡೇಂಜರಸ್ ಕ್ರಿಮಿನಲ್ ಎಕ್ಸೆಪ್ಷನಲ್, ನಾರ್ಮಲಿ ಎಲ್ಲಾ ಕೇಸ್ಗೂ ಸಾಲಿಟರಿ ಕನ್ಫೈನ್ಮೆಂಟ್ ಹಾಕಕ್ಕಾಗಲ್ಲ. ಇವಾಗ ಸಣ್ಣ ಪುಟ್ಟ ಕಳ್ತನಕ್ಕೆ ಸಾಲಿಟರಿ ಕನ್ಫೈನ್ಮೆಂಟ್ ಕೊಡಕ್ಕಾಗಲ್ಲ. ಸೊ ಇಟ್ ಈಸ್ ಓನ್ಲಿ ಫಾರ್ ಡೇಂಜರಸ್ ಕ್ರೈಮ್ ಲೈಕ್ ಮರ್ಡರ್, ಲೈಕ್ ರೇಪ್ ಕೇಸಸ್, ಮತ್ತೆ ಇದು ರೇರೆಸ್ಟ್ ಆಫ್ ರೇರರ್ ಕೇಸಸ್ ಅಂತ ಇದೆ. ಲೈಕ್ ಒಂದು ಇದು ಕೊಡ್ತಾರೆ ಹ್ಯಾಂಗಿಂಗು, ಇಲ್ಲ ಅಂದ್ರೆ ಲೈಫ್ ಇಂಪ್ರಿಸನ್ಮೆಂಟ್ ಕೊಡ್ತಾರೆ. ರೇರೆಸ್ಟ್ ಆಫ್ ರೇರರ್ ಕೇಸ್ ಅಂದ್ರೆ ಲೈಕ್ ಇವಾಗ ಮರ್ಡರು ಆಯ್ತು, ಆ ಬಾಡಿನ ಕಟ್ ಮಾಡೋದು ಪೀಸಸ್ ಆಗಿ. ಫಸ್ಟೇ ಮರ್ಡರ್ ಮಾಡಿ ಒಂದು ಕ್ರೈಮ್ ಮಾಡಿದೆ ಆಗಿದೆ ಆಲ್ರೆಡಿ, ಬಟ್ ಇನ್ನೊಂದು ಕ್ರೈಮ್. ಸೊ ಇವಾಗ ಈ ತರ ಮಾಡೋದು ರೇರೆಸ್ಟ್ ಕೇಸ್ ಅಂತೀವಿ. ಸೊ ಲೆಟ್ಸ್ ಮೂವ್ ಆನ್ ನೆಕ್ಸ್ಟ್ ಟಾಪಿಕ್, ಅಂದ್ರೆ ಇದ್ರ ಸಾಲಿಟರಿದು ಟೈಮ್ ಲೈನ್ ನೋಡೋಣ. ಸೊ ಸೆಂಟೆನ್ಸ್ ಲೆಸ್ ದೆನ್ 6 months ಇದ್ರೆ ಸೆಕ್ಷನ್ 11 ಮಾತಾಡುತ್ತೆ, ಸೆಕ್ಷನ್ 12 BNS. ಸೊ ಲೆಸ್ ದೆನ್ 6 month ಪನಿಷ್ಮೆಂಟ್ ಅಂದ್ರೆ ಮ್ಯಾಕ್ಸಿಮಮ್ 1 month ಸಾಲಿಟರಿ ಕನ್ಫೈನ್ಮೆಂಟ್ ಕೊಡಬೇಕು. ಸೊ ಅಂದ್ರೆ ಇವಾಗ ಲೆಸ್ ದೆನ್ 6 month ಇಂಪ್ರಿಸನ್ಮೆಂಟ್, ನಾನು 1 month ಸಾಲಿಟರಿ ಕನ್ಫೈನ್ಮೆಂಟ್ ಆಸ್ ಎ ಜಡ್ಜ್ ಅವಾರ್ಡ್ ಮಾಡ್ಬೋದು. ಸೊ ಮೋರ್ ದೆನ್ 6 month 1 year ಒಳಗೆ ಪನಿಷ್ ಇದೆ, ಟೋಟಲ್ ಪನಿಷ್ 2 months ಮ್ಯಾಕ್ಸಿಮಮ್ ಸಾಲಿಟರಿ ಕನ್ಫೈನ್ಮೆಂಟ್ ಮಾಡ್ಬೋದು. ಅಂದ್ರೆ ಆ ಎಂಟೈರ್ 1 year ಅಲ್ಲಿ ಅಥವಾ ಮೋರ್ ದೆನ್ 6 month ಅಲ್ಲಿ ಏನ್ ಪನಿಷ್ ಕೊಟ್ಟಿದ್ದಾರೆ ಅದರಲ್ಲಿ ಈ 2 months ಮಾತ್ರ ಒಬ್ರನ್ನೇ ಕೂರಿಸ್ಬೇಕು, ಲೈಕ್ ಸಾಲಿಟರಿ ಕನ್ಫೈನ್ಮೆಂಟ್ ಸಿಂಗಲ್ ಆಗಿ. ಬೈ ಚಾನ್ಸ್ ಮೋರ್ ದೆನ್ 1 year ಇತ್ತು ಅಂದ್ರೆ ಮ್ಯಾಕ್ಸಿಮಮ್ ಪೇಡ್ ಏನು 3 months ಸಾಲಿಟರಿ ಕನ್ಫೈನ್ಮೆಂಟ್, ಅಬ್ಸಲ್ಯೂಟ್ ಸೀಲಿಂಗ್ ಅದು. ಸೊ ಇಲ್ಲಿ ನಾನು ಎಕ್ಸಾಂಪಲ್ ಹೇಳ್ತೀನಿ, ಲೈಕ್ ಡೇಸ್ ಬರ್ದಿದ್ದೀನಿ ನೋಡಿ. ಇಲ್ಲಿ ಐ ವಿಲ್ ಮಾರ್ಕ್ ಇಟ್ ಔಟ್, 1 second ನೋಡಿ. ಇಲ್ಲಿ 1 2 3 4 5 ಇದೆ, ಇಲ್ಲಿ 8 ಹತ್ರ ಮಾರ್ಕ್ ಮಾಡ್ತಿದ್ದೀನಿ.
6, 7, 8, 25 ಇಂದ 9, 10, 11, 12, 13, 14 ಇದೊಂದು ಎಕ್ಸ್ಟ್ರಾ ಅಲ್ಲ 14 ಡೇಸ್ 30 ಕ್ಯಾನ್ಸಲ್ ಮಾಡ್ತಾರೆ. ಹಾಂ, ಸೊ ಇಲ್ಲಿ ಏನಾಗುತ್ತೆ, ಅದು ಇನ್ನೊಂದು 30 ಎಕ್ಸ್ಟ್ರಾ ಬಂದಿದೆ. ನಾರ್ಮಲಿ 30 ಡೇಸ್ ಅನ್ಕೊಳ್ಳೋಣ. ಸೊ ಇನ್ ಎ ಮಂತ್. ಸೊ ಇಲ್ಲೇನಾಗುತ್ತೆ, ಮ್ಯಾಕ್ಸಿಮಮ್ 14 ಡೇಸ್ ಅಟ್ ಎ ಟೈಮ್ ಮಸ್ಟ್ ಬಿ ಫಾಲೋಡ್ ಬೈ ಈಕ್ವಲ್ ರೆಸ್ಟ್ ಇಂಟರ್ವಲ್. ಸೊ 14 ಡೇಸ್ ಮೇಲೆ ಸಾಲಿಟರಿ ಕನ್ಫೈನ್ಮೆಂಟ್ ಕೊಡಂಗಿಲ್ಲ. ಸೊ ನೀವು 15th ಡೇ ಕೊಡಂಗಿಲ್ಲ. 14 ಡೇ ಕೊಟ್ಟಿದ್ದೀರಾ ಅಂದ್ರೆ ಏನಾಗುತ್ತೆ, 15th ಡೇ ಅವ್ರನ್ನ ಬೇರೆ ಪ್ರಿಸನರ್ಸ್ ಜೊತೆ ಬಿಡ್ಬೇಕು ಆ ಪರ್ಸನ್ನ. ಸೊ ಅವಾಗ ಏನಾಗುತ್ತೆ, ಲೈಕ್ ಅವರು ಮಾತಾಡೋದು ಸ್ಟಾರ್ಟ್ ಮಾಡ್ತಾರೆ, ಅವ್ರ ಜೊತೆ ಇರೋದು ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಸಾಲಿಟರಿ ಕನ್ಫೈನ್ಮೆಂಟ್ ಇದು ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಆಗ ಸ್ಟಾರ್ಟ್ ಆಗಲ್ಲ. ಸೊ ಇಲ್ಲೇನಾಗುತ್ತೆ, ರೂಲ್ 2 ಏನು, ಇಫ್ ಸೆಂಟೆನ್ಸ್ ಇಸ್ ಮೋರ್ ದನ್ 3 months, ಮ್ಯಾಕ್ಸಿಮಮ್ 7 days ಇನ್ ಎನಿ ಸಿಂಗಲ್ ಮಂತ್ ವಿತ್ ಈಕ್ವಲ್ ರೆಸ್ಟ್ ಇಂಟರ್ವಲ್. ಸೊ 7 ಡೇಸ್ಗಿಂತ ಅಬೋವ್ ಇದ್ರೆ ಲೈಕ್ ಮೋರ್ ದೆನ್ 3 months, ಇಫ್ ಎನಿ ಸಿಂಗಲ್ ಮಂತ್ ವಿತ್ ಈಕ್ವಲ್ ರೆಸ್ಟ್ ಇಂಟರ್ವಲ್ ಕೊಡ್ತಾರೆ. ಸೊ ಲೆಟ್ಸ್ ಲೈಕ್ ಮೋರ್ ದೆನ್ 1 year ಅಂದ್ರೆ ನಾರ್ಮಲಿ ಏನ್ ಮಾಡ್ತಾರೆ, 7 ಡೇ ಇನ್ ಎ ಮಂತ್ ಸಾಲಿಟರಿ ಕನ್ಫೈನ್ಮೆಂಟ್ ಕೊಡ್ತಾರೆ. ಯಾಕಂದ್ರೆ 7 ಡೇ ಅಲ್ವಾ, ಆ 12 ಮಂತ್ ಕವರ್ ಮಾಡ್ಬೇಕಲ್ವಾ, ಎವ್ರಿ ಮಂತ್ 7 ಡೇಸ್. ಆ 7 ಡೇಸ್ ಅವ್ರು ಹೇಗೆ ಕೊಡ್ಬೋದು, ಲೈಕ್ ಕಂಟಿನ್ಯೂಸ್ 7 ಡೇಸ್ ಕೊಡ್ಬೋದು, ಅಥವಾ ಇಂಟರ್ವಲ್ ಕೊಟ್ಟು 7 ಡೇಸ್ ಕೊಡ್ಬೋದು. 1 year ಪನಿಷ್ಮೆಂಟ್ ಇದ್ರೆ. ಸೊ ಬೈ ಚಾನ್ಸ್ 1 month ಪನಿಷ್ಮೆಂಟ್ ಇದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 14 ಡೇಸ್ ಕಂಟಿನ್ಯೂಸ್ ಕೊಡ್ಬೋದು. ಅದಕ್ಕೆ ಮೇಲೆ ಕೊಡಂಗಿಲ್ಲ ಸಾಲಿಟರಿ ಕನ್ಫೈನ್ಮೆಂಟ್. So let's discuss IRAC method, problem based question. So A is at work with. ಸೊ ಇದು ಹ್ಯಾಟ್ಚೆಟ್ ಬರಬೇಕು, ಹೆಚ್ ಬರಬೇಕು, ಲ್ಯಾಟ್ಚೆಟ್ ಅಂತ ಬಂದಿದೆ, ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್. ದ ಹೆಡ್ ಫ್ಲೈಸ್ ಆಫ್ ಅಂಡ್ ಕಿಲ್ಸ್ ಅ ಮ್ಯಾನ್ ಹೂ ಈಸ್ ಸ್ಟ್ಯಾಂಡಿಂಗ್ ಬೈ, ಡಿಸೈಡ್ ದ ಲಯಬಿಲಿಟಿ ಆಫ್ ಎ. ಸೊ ಕೊಡಲೆಯಿಂದ ಏನಾಗುತ್ತೆ, ಎ ವರ್ಕ್ ಮಾಡುವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಟಾಪ್ ಅದರಲ್ಲಿ ಇರುತ್ತಲ್ಲ, ಅದು ಶಾರ್ಪ್ನೆಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿಗೆ ಬಿಗೆ ಫ್ಲೈ ಆಗುತ್ತೆ ಅಂಡ್ ಬಿ ಮೇಲೆ ಬಿದ್ದು ಒಂದು ಈ ವಿಲ್ ಡೈ ಅಲ್ವಾ. ಮ್ಯಾನ್ ಬಿ ಅಂತ ಕೊಟ್ಟಿಲ್ಲಲ್ಲ, ಮ್ಯಾನ್, ಓಕೆ ಮ್ಯಾನ್ ಅಂತ ಕೊಟ್ಟಿದ್ದಾರೆ. ಸೊ ಅವರಿಗೆ ಟಚ್ ಆಗೋದು ಹಿ ಡೈಸ್, ಯಾಕಂದ್ರೆ ಶಾರ್ಪ್ ಇರುತ್ತಲ್ಲ ಇಕ್ವಿಪ್ಮೆಂಟ್. ಸೊ ಇಲ್ಲಿ ಮಾಡಿದೀನಿ, 1 second. Here, this is the equipment I'm talking about. So A is work at with hatchet. The head of hatchet suddenly flies off and kills. ಸೊ ಪಕ್ಕದಲ್ಲಿ ನಿಂತಿರೋರಿಗೆ ಸೆತೋಗ್ಬಿಟ್ರು, ಟಾಪ್ ಆಫ್ ದ ಚೂಪ್ ಅದು ಟಚ್ ಆಗಿ ಶಾರ್ಪ್ ಆಗಿರುತ್ತೆ. ಡಿಸೈಡ್ ದ ಕ್ರಿಮಿನಲ್ ಲಯಬಿಲಿಟಿ ಆಫ್. ಇವಾಗ ಹೇಗೆ ಗೊತ್ತಿರ್ಲಿಲ್ಲ ಅಲ್ಲ, ಲೈಕ್ ನಾನು ವರ್ಕ್ ಮಾಡೋವಾಗ ಅದು ಓಪನ್ ಆಗುತ್ತೆ, ನನ್ನ ಪಕ್ಕ ಇರೋನಿಗೆ ಬೀಳಿ ಪಕ್ಕ ಇರೋರು ಸೆತೋಗ್ಲಿ ಅನ್ಕೊಂಡಿಲ್ಲ ಅಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಯ್ತಲ್ಲ. ಅಂದ್ರೆ ಇಂಟೆನ್ಷನ್ ಇಲ್ಲ, ಆಕ್ಟರಿಯಸ್ ಇದೆ. ಸೊ ಅವ್ರ ಆಕ್ಷನ್ ಇಲ್ಲಿದೆ ಟ್ರೀದು, ಬಟ್ ಆಕ್ಟರಿಯಸ್ ಟ್ರೀ ಮೇಲೆ ಇತ್ತು, ಟ್ರೀ ಕಟ್ ಮಾಡಕ್ಕೆ. ಅದೇ ಏನೋ ಒಂದು ವರ್ಕ್ ಮಾಡ್ತಿದ್ದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ಓಪನ್ ಆಗಿ ಆ ನಿಯರ್ ಸ್ಟ್ಯಾಂಡಿಂಗ್ ಪರ್ಸನ್ಗೆ ಬಿದ್ದು ಅವ್ರಿಗೆ ಡೆತ್ ಆಯ್ತು. ಸೊ ಇಲ್ಲೇನು ಇಶ್ಯೂ, ಕ್ರಿಮಿನಲಿ ಲಯಬಲ್ ಫಾರ್ ಕಲ್ಪಬಲ್ ಹೋಮಿಸೈಡ್ ಆರ್ ಮರ್ಡರ್ ವೆನ್ ಎ ಫಟಲ್ ಆಕ್ಸಿಡೆಂಟ್ ಓಕರ್ಸ್ ಡ್ಯೂರಿಂಗ್ ದ ಲಾಫುಲ್ ವರ್ಕ್. ಸೊ ಅವ್ರು ಲಯಬಲ್ ಆಗ್ತಾರಾ ಇಲ್ವಾ, ಅದು ಇಶ್ಯೂ. ರೂಲ್ ಏನು, ಸೆಕ್ಷನ್ 21 BNS ಏನ್ ಹೇಳುತ್ತೆ, ನಥಿಂಗ್ ಇಸ್ ಅನ್ ಅಫೆನ್ಸ್ ಇಫ್ ಡನ್ ಬೈ ಆಕ್ಸಿಡೆಂಟ್, ಅನ್ಎಕ್ಸ್ಪೆಕ್ಟೆಡ್ ಆದ್ರೆ, ಮಿಸ್ಫಾರ್ಚೂನ್ ವಿತೌಟ್ ಕ್ರಿಮಿನಲ್ ಇಂಟೆಂಟ್, ಅಂದ್ರೆ ಕ್ರಿಮಿನಲ್ ಇಂಟೆನ್ಷನ್ ಇಲ್ಲ ಅಂದ್ರೆ, ನಾಲೆಜ್ ವಿತ್ ಅಂಡ್ ವಿತೌಟ್ ನಾಲೆಜ್, ಕ್ರಿಮಿನಲ್ ನಾಲೆಜ್, ಡೂಯಿಂಗ್ ಅ ಲಾಫುಲ್ ಆಕ್ಟ್ ಇನ್ ಲಾಫುಲ್ ಮ್ಯಾನರ್ ವಿತ್ ಎ ಪ್ರಾಪರ್ ಕೇರ್ ಅಂಡ್ ಕಾಷನ್, ಅಂದ್ರೆ ಪ್ರಾಪರ್ ಆಗಿ ಮಾಡ್ತಿದ್ರು ಕೆಲಸನ, ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು ಆಕ್ಸಿಡೆಂಟ್ ಅಂತೀವಿ. ಸೊ ಆಕ್ಸಿಡೆಂಟ್ ಆಯ್ತು. ಸೊ ಇಲ್ಲಿ ಏನಾಗುತ್ತೆ, ಅಪ್ಲಿಕೇಶನ್ ಎ ಪರ್ಫಾರ್ಮ್ಡ್ ಅ ಲಾಫುಲ್ ಆಕ್ಟ್. ಸೊ ಅವ್ರು ವರ್ಕ್ ಮಾಡ್ತಿದ್ರು, ದೇರ್ ವಾಸ್ ಅ ಝೀರೋ ಮೆನ್ಸ್ರಿಯಾ. ಸೊ ಅವ್ರಿಗೆ ಇಂಟೆನ್ಷನ್ ಇರಲಿಲ್ಲ. ಅಸ್ಯೂಮಿಂಗ್ ಎ ಎಕ್ಸರ್ಸೈಸ್ ಎ ರೀಸನಬಲ್ ಕಾಷನ್, ಟೂಲ್ ಇಸ್ ನಾಟ್ ವಿಸಿಬಲ್ ಬ್ರೋಕನ್, ಅಂದ್ರೆ ಅವ್ರಿಗೆ ಆ ಟೂಲ್ ಬ್ರೋಕನ್ ಇದೆ ಅಂತ ವಿಸಿಬಲ್ ಇರಲಿಲ್ಲ, ಮತ್ತೆ ನಾಟ್ ವರ್ಕಿಂಗ್, ರೆಕ್ಲೆಸ್ನೆಸ್ ಅಥವಾ ನೆಗ್ಲಿಜೆನ್ಸ್ ಇರಲಿಲ್ಲ. ಸೊ ಕಾನ್ಸ್ಟಿಟ್ಯೂಟ್ ಅ ಪ್ಯೂರ್ ಆಕ್ಸಿಡೆಂಟ್. ಅಂದ್ರೆ ಅವ್ರಿಗೆ ಗೊತ್ತಿತ್ತು ಅಂದ್ರೆ ಅದೇನಾಗುತ್ತೆ, ಲೈಕ್ ಟೂಲ್ ರಾಂಗ್ ಇದೆ, ಟೂಲ್ ಸರಿ ಇಲ್ಲ, ಆದ್ರೂ ಪರವಾಗಿಲ್ಲ, ಪಕ್ಕದಲ್ಲಿರೋರಿಗೆ ಏನಾದ್ರೂ ನನಗೇನು ಆ ತರ ಇರ್ತಿದ್ರೆ ಲಯಬಲ್ ಆಗ್ತಿದ್ರು. ಬಟ್ ಇಲ್ಲಿ ಇಂಟೆನ್ಷನ್ ಇರಲಿಲ್ಲ. ಸೊ ಕನ್ಕ್ಲೂಷನ್, ಎ ಇಸ್ ನಾಟ್ ಎ ಗಿಲ್ಟಿ of any offense. He is fully protected under the defense of accident pursuant to section 21 BNS. So accidental section 21 prakara A can be A is not liable. So because it is accident, zero mens rea. So A threatens to
ಪಬ್ಲಿಷ್ ಎ ಡಿಫಾಮೇಟರಿ ಲಿಬಲ್ ಕನ್ಸರ್ನಿಂಗ್ ಜೆಟ್. ಸೊ ಇಲ್ಲಿ ಥ್ರೆಟನ್ ಮಾಡ್ತಾರೆ, ಲೈಕ್ ಬ್ಲ್ಯಾಕ್ ಮೇಲ್ ಮಾಡೋದು. ಇಲ್ಲಿ ಥ್ರೆಟನ್ ಏನ್ ಮಾಡ್ತಾರೆ, ನಾನು ಪಬ್ಲಿಷ್ ಮಾಡ್ಬಿಡ್ತೀನಿ ಅಂತ. ಸೊ ಅವ್ರ ಬಗ್ಗೆ, ಜೆಡ್ ಬಗ್ಗೆ ರಾಂಗ್ಫುಲ್ಲಿ. ಜೆಡ್ ಗಿವ್ಸ್ ಹಿಮ್ ಮನಿ. He thus induced Jed to give him money whether A has committed any offense. ಸೊ ಇಲ್ಲಿ ಜೆಡ್ ನ ಮನಿ ಕೇಳ್ತಾರೆ, ಯಾರು? ಎ. ಥ್ರೆಟನ್ ಮಾಡ್ತಾರೆ, ಇಲ್ಲಾಂದ್ರೆ ನಾನು ಪಬ್ಲಿಷ್ ಮಾಡ್ಬಿಡ್ತೀನಿ ಸೀಕ್ರೆಟ್ಸ್ ಜೆಡ್ ಬಗ್ಗೆ. ಸೊ ಲಿಬಲ್ ಥ್ರೆಟ್, ಸೊ ಅಫೆನ್ಸ್ ಅಗೇನ್ಸ್ಟ್ ಪ್ರಾಪರ್ಟಿ, ಎಕ್ಸ್ಟಾರ್ಷನ್ ಅಂತ ಇದನ್ನ ನಾರ್ಮಲಿ ಮಾಡ್ತಾರಲ್ಲ. ಲೈಕ್ ಈವನ್ ಯು ಅಬ್ಸರ್ವ್, ಲೈಕ್ ಲವರ್ಸ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ನ ಮಾಡೋದು, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ನ ಮಾಡೋದು, ಎಕ್ಸ್ಟಾರ್ಷನ್ ಮಾಡೋದು. ಮೆನಿ ಕೇಸಸ್ ನಾರ್ಮಲಿ ಏನಾಗುತ್ತೆ, ಸಮ್ ಕೇಸಸ್ ಅಲ್ಲಿ ಒಬ್ರು ಇನ್ನೊಬ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಅದೇನಾಗುತ್ತೆ, ಎಕ್ಸ್ಟಾರ್ಷನ್ ಆಗುತ್ತೆ. ಸೊ ಯು ಕಾಂಟ್ ರಿಲೀವ್ ದ ಪ್ರೈವಸಿ ಆಫ್ ಅನದರ್ ಪರ್ಸನ್. ಅಲ್ವಾ? ಎ ಥ್ರೆಟನ್ಸ್ ಟು ಪಬ್ಲಿಷ್ ಅ ಡಿಫಾಮೇಟರಿ ಲಿಬಲ್. ಸೊ ನಿಮಗೆ ಡಿಫಾಮೇಷನ್ ಅಲ್ಲಿ ಎರಡು ಬರುತ್ತೆ, ಒಂದು ಸ್ಲ್ಯಾಂಡರ್ ಬರುತ್ತೆ, ಇನ್ನೊಂದು ಲಿಬಲ್ ಬರುತ್ತೆ. ಸ್ಲ್ಯಾಂಡರ್ ಅಂದ್ರೆ ಹೇಳೋದು, ಥರ್ಡ್ ಪರ್ಸನ್ ಹತ್ರ ಸುಳ್ಳು ಹೇಳೋದು, ಆ ಪರ್ಸನ್ನ ಇನ್ಸಲ್ಟ್ ಮಾಡೋದು. ಸೊ ಅದೇ ಸ್ಲ್ಯಾಂಡರ್. ಲಿಬಲ್ ಅಂದ್ರೆ ಬರೆಯೋದು, ಅದು ರಾಂಗ್ ಆಗಿ ಬರೆಯೋದು ಆ ಪರ್ಸನ್ ಬಗ್ಗೆ. ಆ ಬರ್ದಿದ್ರಿಂದ ಆ ಪರ್ಸನ್ ಅವಮಾನ ಆಗುತ್ತೆ, ಲೈಕ್ ಅವ್ರಿಗೆ ರೆಸ್ಪೆಕ್ಟ್ ಹೋಗ್ಬಿಡುತ್ತೆ, ಆ ತರ ಮಾಡೋದು. ಅದು ಟ್ರೂತ್ ಇದ್ರೆ ಓಕೆ, ಇಟ್ಸ್ ನಾಟ್ ಡಿಫಾಮೇಷನ್. ಬಟ್ ಟ್ರೂತ್ ಇಲ್ಲ ಅಂದ್ರೆ ಅದು ಡಿಫಾಮೇಷನ್ ಆಗುತ್ತೆ. ಕನ್ಸರ್ನಿಂಗ್ ಜೆಡ್ ಅನ್ಲೆಸ್ ಜೆಡ್ ಪೇಸ್ ಹಿಮ್ ಮನಿ. ಸೊ ಮನಿ ಕೊಡಿ, ಇಲ್ಲ ಅಂದ್ರೆ ನಾನು ಇನ್ಫಾರ್ಮೇಶನ್ ಲೀಕ್ ಮಾಡ್ತೀನಿ. ಇವಾಗೆಲ್ಲ ಹ್ಯಾಕ್ ಮಾಡ್ತಾರಲ್ಲ ಸಿಸ್ಟಮ್, ನ್ಯೂ ವೇ ಡಿಜಿಟಲ್ ಹ್ಯಾಕಿಂಗು. ಲೈಕ್ ನೀವು ನನಗೆ ಅಮೌಂಟ್ ಕೊಡಿ, ಇಲ್ಲಾಂದ್ರೆ ನಾನು ನಿಮ್ದು ಹ್ಯಾಕ್ ಮಾಡಿದ್ದೀನಿ ಎಂಟರ್ ಸಿಸ್ಟಮ್, ನಿಮ್ದು ವಿಡಿಯೋಸು ಅಥವಾ ನಿಮ್ದು ಅನ್ರಿಲೇಟೆಡ್ ನಿಮ್ದೆಲ್ಲ ನಾನು ಲೀಕ್ ಮಾಡ್ತೀನಿ ಅಂತ. ಸೊ ಈ ತರ ಹೇಳ್ತಾರ, ಇದೇನಾಗುತ್ತೆ, ಎಕ್ಸ್ಟಾರ್ಷನ್ ಆಗುತ್ತೆ. ಸೊ ಹ್ಯಾಸ್ ಎ ಕಮಿಟೆಡ್ ಎನಿ ಅಫೆನ್ಸ್? ಸೊ ಎಸ್, ಇಟ್ ಈಸ್ ಅ ಅಫೆನ್ಸ್ ಆಫ್ ಎಕ್ಸ್ಟಾರ್ಷನ್. ಸೊ ಇಶ್ಯೂ ಡಸ್ ಥ್ರೆಟನ್ ಹಾರ್ಮ್ ಟು ಸಮ್ವನ್ಸ್ ರೆಪ್ಯುಟೇಷನ್. ರೆಪ್ಯುಟೇಷನ್ ಹಾರ್ಮ್ ಆಗುತ್ತಲ್ಲ ಜಡ್ದು, ಅವ್ರು ಭಯ ಪಡೋದು ಸ್ಟಾರ್ಟ್ ಮಾಡ್ತಾರೆ. ಸೊ ಒಬ್ಟೇನ್ ಮನಿ ಕಾನ್ಸ್ಟಿಟ್ಯೂಟ್ ಎಕ್ಸ್ಟಾರ್ಷನ್ ಅಂಡರ್ BNS. ಸೊ ಸೆಕ್ಷನ್ 308 ಸಬ್ ಕ್ಲಾಸ್ 1, intentionally putting a person in fear, injury or dishonestly induce delivery of property. Section 2 subclass 14 BNS defines injury to explicitly include harm illegally caused to a person's reputation. ಸೊ ಆ ಪರ್ಸನ್ ರೆಪ್ಯುಟೇಷನ್ ಹಾರ್ಮ್ ಆಯ್ತಾ ಬಿಕಾಸ್ ಆಫ್ ಯುವರ್ ಆಕ್ಟ್. ನೀವು ಸುಳ್ಳು ಹೇಳಿ, ಅಂದ್ರೆ ಬ್ಲ್ಯಾಕ್ ಮೇಲ್ ಮಾಡಿ, ಎಕ್ಸ್ಟಾರ್ಷನ್ ಮಾಡಿ, ಅವಾಗ ಏನಾಗುತ್ತೆ, ಪನಿಷಬಲ್ ಆಗುತ್ತೆ. ಸೊ ನೀವು ಅಂದ್ರೆ ಆ ಪರ್ಸನ್ ಯಾರು ಮಾಡ್ತಿದ್ದಾರೆ. ಸೊ ನಾಟ್ ಯು. ಎಕ್ಸಾಂಪಲ್ ಐ ಸೆಡ್ ಅಪ್ಲಿಕೇಶನ್ ಎ ಇಂಟೆನ್ಷನಲಿ ಕ್ರಿಯೇಟೆಡ್ ಫಿಯರ್ ಆಫ್ ರೆಪ್ಯುಟೇಷನಲ್ ಹಾರ್ಮ್. ಸೊ ಇಲ್ಲಿ ರೆಪ್ಯುಟೇಷನ್ ಹಾರ್ಮ್ ಮಾಡಿದ್ರು. ಎ ಆಕ್ಟೆಡ್ ಆಸ್ ಡಿಸ್ಆನೆಸ್ಟ್ಲಿ ವಿತೌಟ್ ಲೀಗಲ್ ರೈಟ್. ಲೀಗಲ್ ರೈಟ್ ಇರಲಿಲ್ಲ ಇಲ್ಲಿ. ಸೊ ಜೆಡ್ ಡೆಲಿವರ್ಡ್ ಪ್ರಾಪರ್ಟಿ, ಸೊ ಮನಿ, ಆಸ್ ಅ ಡೈರೆಕ್ಟ್ ಕಾನ್ಸಿಕ್ವೆನ್ಸಸ್ ಆಫ್ ಇಂಡ್ಯೂಸ್ಡ್ ಫಿಯರ್. ಅವ್ರ ಬೈದಿಂದ ಅಮೌಂಟ್ ಕೊಟ್ಬಿಡ್ತಾರೆ. ಇವಾಗ ಜೆಡ್ ಕೊಟ್ಬಿಟ್ರೆ ಏನಾಗುತ್ತೆ, ಅಲ್ಲಿಗೆ ಸ್ಟಾಪ್ ಮಾಡಲ್ಲ, ತಿರ್ಗಾ ಇನ್ನೂ ಮನಿ ಕೊಡು, ಇಲ್ಲಾಂದ್ರೆ ನಾನು ಪಬ್ಲಿಷ್ ಮಾಡಿಬಿಡ್ತೀನಿ ನ್ಯೂಸ್ ಪೇಪರ್. ಇದು ಕಂಟಿನ್ಯೂಸ್ ಹೋಗ್ತಾ ಹೋಗುತ್ತೆ ಅಲ್ಲ. ಸೊ ಇದೇನಾಯ್ತು, ಕನ್ಕ್ಲೂಷನ್ ಏನು? ಎಸ್, ಎ ಇಸ್ ಎ ಗಿಲ್ಟಿ ಆಫ್ ಎಕ್ಸ್ಟಾರ್ಷನ್, ಪನಿಷಬಲ್ ಅಂಡರ್ ಸೆಕ್ಷನ್ 308 ಸಬ್ ಕ್ಲಾಸ್ 2 BNS. ಅಪ್ ಟು 7 year ಇಂಪ್ರಿಸನ್ಮೆಂಟ್ ಆಗುತ್ತೆ, 7 year ಜೈಲು, ಮತ್ತೆ ಫೈನ್ ಅಥವಾ ಬೋತ್ ಎರಡು. ಸೊ ಲಾಸ್ಟ್ ಕ್ವಶನ್, ಎ ಇಂಟೆಂಡಿಂಗ್ ಟು ಪರ್ಮನೆಂಟ್ಲಿ ಡಿಸ್ಫಿಗರ್ ಬಿ ಫೇಸ್. ಸೊ ಡಿಸ್ಫಿಗರ್ ಮಾಡೋದ ಅಂತ ಬಿ ಫೇಸ್ ನ. ಡಿಸ್ಫಿಗರ್ ಲೈಕ್ ಇವಾಗ ಆಸಿಡ್ ಹಾಕ್ಬಿಟ್ಟು ಆ ಪರ್ಸನ್ದು ಚೇಂಜ್ ಮಾಡೋದು ಫೇಸ್ ಸ್ಟ್ರಕ್ಚರ್ನ, ಅಥವಾ ಹೊಡೆದ್ಬಿಟ್ಟು ಅವ್ರಿಗೆ ಗಾಯ ಪಡಿಸೋದು, ಇದೆಲ್ಲ ಏನಾಗುತ್ತೆ, ಡಿಸ್ಫಿಗರ್ ಆಗುತ್ತೆ. ಅಂದ್ರೆ ಅವ್ರದ್ದು ಫಸ್ಟ್ ಇದ್ದಿದ್ದು, ಲೈಕ್ ಆಮೇಲೆ ಅವ್ರಿಗೆ ಇಂಜೂರ್ ಮಾಡೋದು. ಬಿ ಅ ಬ್ಲೋ which does not permanently disfigure B's face but causes B to suffer a severe bodily pain for 16 days. Discuss the liability of A. ಸೊ ಎ ಡಿಸ್ಫಿಗರ್ ಮಾಡೋಣ ಅಂತ ಬಿನ ಹೊಡ್ದ, ಅದು ಡಿಸ್ಫಿಗರ್ ಆಗಿಲ್ಲ, ಲೈಕ್ ಗ್ರೀವಿಯಸ್ ಹರ್ಟ್, ಲೈಕ್ ಗ್ರೀವಿಯಸ್ ಹರ್ಟ್ ಆಗಿಲ್ಲ, ನಾರ್ಮಲ್ ಹರ್ಟ್ ಆಯ್ತು. ಗ್ರೀವಿಯಸ್ ಹರ್ಟ್ ತುಂಬಾ ಹರ್ಟ್ ಆಗುತ್ತೆ, ಪರ್ಮನೆಂಟ್ಲಿ ಹರ್ಟ್ ಆಗಿರೋದು. ನಾರ್ಮಲ್ ಹರ್ಟ್ ಲೈಕ್ 16 days ಸಫರ್ ಮಾಡಿದ್ರಲ್ಲ ಅದು. ಸೊ ದ ಫೇಲ್ಡ್ ಡಿಸ್ಫಿಗರ್ಮೆಂಟ್ ಅಫೆನ್ಸ್ ಅಫೆಕ್ಟಿಂಗ್ ಟು ಹ್ಯೂಮನ್ ಬಾಡಿ. ಅವ್ರದ್ದೇನಿತ್ತು, ಪರ್ಮನೆಂಟ್ ಆಗಿ ಡಿಸ್ಫಿಗರ್ ಮಾಡೋಣ, ಬಟ್ ಆಗಿದ್ದೇನು 16 days ಸಫರ್ ಆದ್ರೂ ಪರ್ಮನೆಂಟ್ ಡಿಸ್ಫಿಗರ್ ಆಗಿಲ್ಲ. ಸೊ ಎ ಸ್ಟ್ರೈಕ್ಸ್ ಬಿ ವಿತ್ ಎ ಸ್ಪೆಸಿಫಿಕ್ ಇಂಟೆಂಟ್ ಪರ್ಮನೆಂಟ್ಲಿ ಡಿಸ್ಫಿಗರ್ ಬಿಸ್ ಫೇಸ್. ದ ಬ್ಲೋ ಫೇಲ್ಸ್ ಟು ಕಾಸ್ ಪರ್ಮನೆಂಟ್ ಡಿಸ್ಫಿಗರ್ ಬಟ್ ದ ಕಾಸಸ್ ಸೆವರ್ಲಿ ಬಾಡಿಲಿ ಪೇನ್. ದಿಸ್ ಇಸ್ ದ ಕ್ವಶನ್. ಸೊ ಇಲ್ಲಿ ಒನ್ ಸೆಕೆಂಡ್, ಇಶ್ಯೂ, ಎ ಇಸ್ ಲಯಬಲ್ ಫಾರ್ ಗ್ರೀವಿಯಸ್ ಹರ್ಟ್, ಸಿಂಪಲ್ ಹರ್ಟ್. ಸೊ ಗ್ರೀವಿಯಸ್ ಹರ್ಟ್ ಅನ್ಕೊಂಡಿದ್ರು, ಬಟ್ ಆಗಿದ್ ಸಿಂಪಲ್ ಹರ್ಟ್.
ಇವಾಗ ಪನಿಷ್ ಯಾವುದಕ್ಕೆ ಮಾಡಬೇಕು, ಲೈಕ್ ಗ್ರೀವಿಯಸ್ ಹರ್ಟ್ಗೆ ಮಾಡಬೇಕಾ, ಸಿಂಪಲ್ ಹರ್ಟ್ಗೆ ಮಾಡಬೇಕಾ? ಬಿಕಾಸ್ ಆಕ್ಟರಿಯಸ್ ಒಂದಾಗಿದೆ, ಸಿಂಪಲ್ ಹರ್ಟ್. ಮೆನ್ಸರಿಯಾ ಒಂದಾಗಿದೆ, ಗ್ರೀವಿಯಸ್ ಹರ್ಟ್. ಸೊ ವೆನ್ ದ ಇಂಟೆಂಡೆಡ್ ರಿಸಲ್ಟ್ ಫೇಲ್ಸ್ ಅಂಡ್ ಸಿವಿಯರ್ ಪೇನ್ ಲಾಸ್ಟ್ ಲೆಸ್ ದೆನ್ 20 days. ಸೊ ನಾರ್ಮಲಿ 20 daysಗಿಂತ ಲೆಸ್ ಇದೆಯಾ ಚೆಕ್ ಮಾಡ್ತಾರೆ. ಮೋರ್ ದೆನ್ 20 days ಅದು ಗ್ರೀವಿಯಸ್ ಹರ್ಟ್ ಅಲ್ಲಿ ಬಂದ್ಬಿಡುತ್ತೆ. ಲೆಸ್ ದೆನ್ 20 days ಸಿಂಪಲ್ ಹರ್ಟ್ ಅಲ್ಲಿ ಬಂದ್ಬಿಡುತ್ತೆ. ಇಲ್ಲಿ 16 days, ಅದಕ್ಕೆ ನಿಮಗೆ ಡೇಸ್ ಕೊಟ್ಟಿದ್ದಾರಲ್ಲ, ವೆರಿ ಇಂಪಾರ್ಟೆಂಟ್. 16 days ಕೊಟ್ಟಿದ್ದಾರೆ. ಸೊ ಇಲ್ಲೇನಾಗುತ್ತೆ, ಸಿಂಪಲ್ ಹರ್ಟ್ ಆಗುತ್ತೆ. ಇಫ್ ಮೋರ್ ದೆನ್ 20 days ಕೊಟ್ರೆ ನಿಮಗೆ ಗ್ರೀವಿಯಸ್ ಹರ್ಟ್ ಆಗ್ತಿತ್ತು. ಸೆಕ್ಷನ್ 116 ವರ್ಸಸ್ 114 ಮತ್ತೆ 115. ಸೊ ಸೆಕ್ಷನ್ 116 ನಿಮಗೆ ಗ್ರೀವಿಯಸ್ ಹರ್ಟ್ ಹೇಳುತ್ತೆ, ರಿಕ್ವೈರ್ಸ್ ಎ ಸ್ಪೆಸಿಫಿಕ್ ಇಂಜುರಿ. ಸೊ ಎಕ್ಸಾಂಪಲ್, ಪರ್ಮನೆಂಟ್ ಫೇಸ್ ಡಿಸ್ಫಿಗರ್ ಆರ್ ಸಿವಿಯರ್ ಪೇನ್ ಲಾಸ್ಟಿಂಗ್ ಮ್ಯಾಂಡೇಟರಿ 20 days ಪೇನ್ ಇರಬೇಕು. ಸೊ ಇಲ್ಲಿ ಸೆಕ್ಷನ್ 114 115 ಸಬ್ ಕ್ಲಾಸ್ 1 ಏನು ಹೇಳುತ್ತೆ, ವಾಲಂಟ್ರಿ ಕಾಸಿಂಗ್ ಹರ್ಟ್ ಅಂದ್ರೆ ಸಿಂಪಲ್ ಹರ್ಟ್. ಸೊ ಅಪ್ಲಿಕೇಶನ್ ಏನು, ಡಿಸ್ಫಿಗರ್ ಅಚೀವ್ಡ್, ಡಿಸ್ಫಿಗರ್ ಆಯ್ತಾ, ಲೈಕ್ ಇದಾಯ್ತಾ ಅಂತ, ಗ್ರೀವಿಯಸ್ ಹರ್ಟ್ ಆಯ್ತಾ ಅಂತ. ನೋ, ಆಕ್ಟರಿಯಸ್ ಫೇಲ್ಡ್ ಡಿಸ್ಪೈಟ್ ಇಂಟೆಂಟ್ ಇತ್ತು, ಬಟ್ ಒಂದೆರಡು ಪಂಚ್ ಮಾಡಿದ್ರಲ್ಲ, ಇನ್ನೂ ಒಂದೆರಡು ಮೂರು ಪಂಚ್ ಮಾಡ್ತಿದ್ರೆ ಮೇ ಬಿ 20 ಅಬೋವ್ ಗ್ರೀವಿಯಸ್ ಹರ್ಟ್ ಆಗ್ತಿತ್ತು. ಬಟ್ 20 day ಪೇನ್ ಥ್ರೆಶೋಲ್ಡ್ ಮೆಟ್, ನೋ, lasted only 16 days. ರಿಸಲ್ಟ್ ಏನು, ದ ಕಂಪ್ಲೀಟೆಡ್ ಆಕ್ಟ್ ಫಾಲ್ಸ್ ಶಾರ್ಟ್ ಆಫ್ ಗ್ರೀವಿಯಸ್ ಹರ್ಟ್. ಸೊ ಕನ್ಕ್ಲೂಷನ್ ಏನು, ಎ ಇಸ್ ಗಿಲ್ಟಿ ಆಫ್ ವಾಲಂಟ್ರಿ ಕಾಸಿಂಗ್ ಹರ್ಟ್, ಸಿಂಪಲ್ ಹರ್ಟ್ಗೆ ಪನಿಷ್ ಮಾಡ್ತಾರೆ. ಸೊ ಸೆಕ್ಷನ್ 115 ಸಬ್ ಕ್ಲಾಸ್ 1 BNS ಪ್ರಕಾರ ಪನಿಷಬಲ್ ಅಂಡರ್ ಸೆಕ್ಷನ್ 117 ಸಬ್ ಕ್ಲಾಸ್ 1 ಇಂಪ್ರಿಸನ್ಮೆಂಟ್ ಅಪ್ ಟು 1 year or fine up to 10,000 or both. So this completes BNS. Thank you for watching, and if all the best for your examination. And you can visit that read that 100-page samples. If you have time, you don't have a material. If you have material, even don't read sample right now, like 100 page. Of all the best for your examinations, and do well. If it is helpful for you, share with your friend also, so that they will also get benefited before the examination. I will share this PDF in WhatsApp group. Thank you.